24 ಗಂಟೆ ನಾನು ಹೇಳಿದ್ದಕ್ಕಲ್ಲ ಅನ್ಬೇಕು. ಮಾಡ್ತೀನ್ರಿ. ಕೆಲಸ ಶುರು ಹಚ್ಕೊಳ್ರಿ. ಶುರುವಾಗಿ 1 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಕಂಡೀಷನ್ಸ್ ಇರ್ತಾರೆ. Look at the face in the mirror. ಒಳ್ಳೊಳ್ಳೆ ವಿಡಿಯೋಸ್ ಮಾಡೋ ನನಗೆ ಏನಂತೀರಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು. ಇವಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಿಂಡ್ತಾ ಇದ್ದಾರೆ ಜಯಂತ್ ನನ್ನ ಅಂತ ನಾನು ಅದನ್ನ ವಿಜುವಲ್ ರೆಪ್ರೆಸೆಂಟೇಷನ್ ತೋರಿಸ್ದೆ. ನನಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ಇಂಥ ಬಿಸಿಲು ಮಾರೆ, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಶೇಡ್ಸಲ್ಲ ನೀ ಇಲ್ಲೇ ನಿಂತೀರ, ನಾನು ತಿನ್ಕೊಂಡ್ಬಿಡ್ತೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಶಂಕರಪ್ಪಸ್ ಯೂಟ್ಯೂಬ್ ಚಾನೆಲ್. ಟೇಕ್ ನಂಬರ್ 46 ಅಲ್ಲಿ ಫೈನಲಿ ಹೇಳಿದ್ದಾರೆ ಜಯಂತ್ ಅವ್ರು. ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್. ಇದು ಕಷ್ಟ ಕೆಲಸಪ್ಪ, ತುಂಬ ಕಷ್ಟ. ಅದು ಹೆಂಗೆ ಮಾಡ್ತೀವೋ ನಂಗೆ ಅರ್ಥನೇ ಆಗಲ್ಲ. ಬೇಗ ಅರ್ಥ ಆಗುತ್ತೆ ಅತಿ ಶೀಘ್ರದಲ್ಲಿ. ಹ್ಯಾಟ್ಸ್ ಆಫ್ ಟು ಆಲ್ ದ ವ್ಲಾಗರ್ಸ್, ಯಾರು ಈ ಥರ ಕಂಟೆಂಟ್ ಕೊಡ್ತಿರೋರಿಗೆಲ್ಲ ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಆಫ್. ಇದು ಈಸಿ ಅಲ್ಲ, ಈ ಥರ ಮಾತಾಡೋದು, ಕಂಟೆಂಟ್ ಕೊಡೋದು ಒಂಥರ ಇಟ್ಸ್ ವೆರಿ ಹಾರ್ಡ್. ನಮಗೆಲ್ಲ ಹೆಂಗೆ ಗೊತ್ತಾಗುತ್ತೆ ಇದು ಹೇಗೆ ಮಾಡೋದು ಏನು ಅಂತ. ಬಟ್ ಲರ್ನಿಂಗ್ ಫ್ರಮ್ ದ ಬೆಸ್ಟ್ ಅಲ್ಲ. ಈ ವಿಡಿಯೋಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಎಲ್ಲ ಜಯಂತ್ ಅವರೇ ಮಾತಾಡ್ತಾರೆ. ಮಾತಾಡೋದೇನಿಲ್ಲ, ಬರೀ ಟಾಸ್ಕ್ ಮಾಡೋದು. 24 ಗಂಟೆ ನಾನು ಹೇಳಿದ್ದಕ್ಕಲ್ಲ ಅನ್ಬೇಕು. ಎಸ್ ಅನ್ಬೇಕು, ಅನ್ಬೇಕು, ಎಸ್ ಅನ್ಬೇಕು. ಆ ಥರ ಎಲ್ಲ ಮಾತಾಡ್ಬಾರ್ದು. ಇವಾಗ ಇನ್ನು ನಮ್ದು ಕೌಂಟ್ ಡೌನ್ ಶುರು ಆಗಿಲ್ಲ. ನಾಳೆ ನಾನು ಏನು ಹೇಳ್ತೀನೋ, ನಾಳೆ ಇವಾಗಿಂದನೇ ಶುರು. 24 hours ಅಲ್ಲ, ಇವಾಗ ಎಷ್ಟು ಟೈಮು? ಇವಾಗ ಸಮಯ ಆಲ್ಮೋಸ್ಟ್ 11:30. ಇವತ್ತು ರಾತ್ರಿ 11:30 PM. ಸೊ ನಾಳೆ ರಾತ್ರಿ 11:30 PM ವರೆಗೂ ಯಾಕೆ ಅಷ್ಟೆಲ್ಲ ಮೂವ್ ಮಾಡ್ತೀಯ? ಪರವಾಗಿಲ್ಲ, ಅಷ್ಟೆಲ್ಲ ಕಾನ್ಶಿಯಸ್ ಆಗ್ಬಿಡ. ಮಾತಾಡ್ತಿದ್ರೆ ಹಾಗೆ ಟಕ್ ಅಂತ ಕ್ಯಾಮ್ರಾ ಆಫ್ ಮಾಡ್ತಾರೆ. ಅಷ್ಟು ಜನ ಕ್ಯಾಮ್ರಾ ಆಪ್ರೇಟ್ ಮಾಡೋ ಜಯಂತ್ ಅವ್ರ ಮಾತನ್ನ ನಾನು ಕೇಳಬೇಕಲ್ಲ. ಇಂಥ ಒಂದು ದಿನ ನನಗೆ ಬರುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಬಟ್ ಇಟ್ಸ್ ಲೈಕ್ ಐ ಆಮ್ ಟೇಕಿಂಗ್ ಮೈ ಓನ್ ಗ್ರೇವ್. ಪಾಪ ತುಂಬ ಜನ ಕಾಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಸೇಯಿಂಗ್ ಎಷ್ಟು ಜಯಂತ್ ಮಾಡಿ ಮಜಾ ಇರುತ್ತೆ ಅಂತ. ಸೊ ಐ ವಾಸ್ ಲೈಕ್ ಓಕೆ, ಸೇಯಿಂಗ್ ಎಷ್ಟು ಜಯಂತ್ ಮಾಡಿದ್ಮೇಲೆ ಒಂದಿನ ಸೇಯಿಂಗ್ ಎಷ್ಟು ಮೇಘನ ಕೂಡ ಬಂದೇ ಬರುತ್ತೆ. ಏನಂತೀರಾ? ಬೇಡ, ಅದೆಲ್ಲ ಮಾಡಲ್ಲ ನಾವು. ಸರಿ, ನಮಗೇನು ಒಳ್ಳೇದಾಗೋದು ಅದನ್ನು ಮಾಡಬೇಕಲ್ವಾ? ಸೊ ನಿಮ್ಮ ಪ್ರಕಾರ ನಾನು ನಿಮ್ಗೆ ಒಳ್ಳೇದು ಮಾಡಲ್ಲ? ಇಲ್ಲ, ನಿನಗೆಲ್ಲ ನೀನು ಹೇಳೋದಕ್ಕೆಲ್ಲ ಎಸ್ ಅನ್ಬಿಟ್ರೆ ವೆಂಕಟರಮಣ ಗೋವಿಂದ ಸ್ವಲ್ಪ ಓವರ್ ಆಯ್ತು. ಕಲ್ಲೆತ್ಕೊಂಡು ತಲೆ ಮೇಲೆ ಹಾಕೊಂಡಂಗಲ್ಲ. ಇದೆಲ್ಲ ಕಟ್ ಮಾಡಿ, ಇದೆಲ್ಲ ಸ್ವಲ್ಪ ಓವರ್ ಮಾತಾಡ್ತಾರೆ ನನ್ನ ಹಸ್ಬೆಂಡ್. ಇಟ್ಸ್ ನಾಟ್ ಗುಡ್ ಫಾರ್ ಹಿಸ್ ಓನ್ ಹೆಲ್ತ್. ಸೊ ಇವಾಗ ಸಮಯ ಆಗಿದೆ 11:30 ಆ್ಯಂಡ್ ಸೊ ನಾಳೆ 4th July 11:30 PM ವರೆಗೂ ನಾನು ಜಯಂತ್ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳ್ತೀನಿ. ಅಕಸ್ಮಾತಾಗಿ ಅವ್ರು ಹೇಳುವಂತಹ ಟಾಸ್ಕ್ ಅಥವಾ ಕೊಡುವಂಥ ಚಾಲೆಂಜ್ ನಾನು ಮಾಡೋಕ್ಕಾಗದೆ ಎಸ್ ಅಂತ ಹೇಳಿದೆ, ನೋ ಅಂತ ಹೇಳಿದ್ರೆ ನಾನು ಈ ಚಾಲೆಂಜಲ್ಲಿ ಫೇಲ್ ಆಗಿದ್ದೀನಿ. ಆ್ಯಂಡ್ ಏನು ಮಾಡಬೇಕು ಫೇಲ್ ಆದರೆ? ಎಸ್ ಅನ್ಬೇಕು. ಸುಮ್ ಕೂತ್ಕೊಳ್ಳಪ್ಪ. ಅಲ್ಲ, ಏನಾದ್ರು ಗಿಫ್ಟ್ ಕೊಡಬೇಕಾ ಅಥವಾ ಏನಾದ್ರು ಪನಿಷ್ಮೆಂಟ್ ಇರುತ್ತಾ? ಪನಿಷ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ, ಬಟ್ ಏನು ಅಂತ ಲಾಸ್ಟ್. ಓಕೆ, ಪನಿಷ್ಮೆಂಟ್ ನಾನು ಅನ್ಕೊಂಡೆ ನೀ ಏನಾದ್ರು ಕೊಡ್ಸ್ಕೊಂಡ್ಬಿಡ್ತೀಯ ಅಂತ. ಆಬ್ವಿಯಸ್ಲಿ that's not called punishment. So decide ಮಾಡು, ಗಿಫ್ಟಾ ಪನಿಷ್ಮೆಂಟಾ? ಎರಡು. ನೋ ಗಿಫ್ಟ್ ಸಾಕಾಗಿಲ್ಲ ನೋಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಬರ್ಡೇಗೆ ಸರ್ರಿ ಗಿಫ್ಟ್ಗಳು ಇಸ್ಕೊಂಡು ಆದ್ರೂ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅನ್ಬೇಕು ನೀವು. ಬಟ್ ಏನು ಅಂತ ಯೋಚನೆ ಮಾಡಿ, ಇನ್ನು ಟೈಮ್ ಇದೆಯಲ್ಲ 11:30 ತನಕ. ನಾಳೆ ನಾವು ಪ್ಯಾಕ್ ಡಿಸೈಡ್ ಮಾಡ್ಬೇಕು ಇವಾಗ. ಏನೊಂದು ಕೊಡ್ಲೇಬೇಕು. ಇಲ್ಲ, ಪನಿಷ್ಮೆಂಟಾ? ಪನಿಷ್ಮೆಂಟ್. ಸರಿ, ಪನಿಷ್ಮೆಂಟ್ ಅಂತ ಅನ್ಕೊಳ್ಳಿ. ಸೊ ನಂಗೆ ಕಾನ್ಫಿಡೆನ್ಸ್ ಇದೆ ಜಯಂತ್ ಹೇಳಿದಕ್ಕೆಲ್ಲ ನಾನು ಎಸ್ ಹೇಳ್ತೀನಿ ಅಂತ. ಯಾಕೆಂದ್ರೆ ನಾನು ಎವ್ರಿ ಡೇ ಲೈಫಲ್ಲಿ ಅದೇ ಮಾಡೋದು. ಜಯಂತ್ ಹೇಳಿದಕ್ಕೆಲ್ಲ ಅಂತ ಇರ್ತೀನಿ. ನಾನು ಹೇಳಿದಕ್ಕಲ್ಲ ಯಾವತ್ತೂ ಎಸ್ ಅಂತ ಏನು ಹೇಳ. ಮನಸ್ಸಾಕ್ಷಿ ಅನ್ನೋದಾದ್ರೆ ನಿನಗಿದ್ರೆ ನಿನ್ನ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಅಷ್ಟೇ. ಶುರು ಮಾಡುವ? ಕಾಣಿಸ್ತಾ ಇದೆ ಟೈಮು. 11:35 ಶುರು ಮಾಡೋಣ. ಓಕೆನಾ? ಇನ್ನು 1 minute ಇದೆ. ಓಕೆನಾ? ಒಟ್ಟನೇನೋ ಒಂದು ಫಸ್ಟ್ ಟಾಸ್ಕ್ ರೆಡಿನಾ? ಯಾ, ಐ ಆಮ್ ರೆಡಿ. ಆರ್ ಯು ರೆಡಿ ವಿತ್ ಯುವರ್ ಟಾಸ್ಕ್? ಐ ಮೀನ್ ಟಾಸ್ಕ್ ಕೊಡೋಕ್ಕೆ ತಲೆಯಲ್ಲೆಲ್ಲ ಯೋಚನೆ ಮಾಡ್ಕೊಂಡು ಪ್ರಿಪೇರ್ ಆಗಿದ್ದೀರಾ ಅಲ್ಲ? ಓಕೆ, 11:35 ಸ್ನೇಹಿತರೆ. ಸೊ ಇವಾಗಿಂದ ಶುರು. ಸೊ ನಮ್ಮ ಮೊದಲನೇ ಟಾಸ್ಕ್ನ ಹೇಳಿ. ನಾಳೆ ಫುಟ್ಬಾಲ್ ಇದೆ. ಸೊ ಸ್ಯಾಟರ್ಡೇಸ್ ಜಯಂತ್ ಅವರು ಫುಟ್ಬಾಲ್ ಆಡಕ್ಕೆ ಹೋಗ್ತಾರೆ. ಅವ್ರ ಪ್ಯಾಷನ್ ಆ್ಯಂಡ್ ಹಾಬಿ.
ಫುಟ್ಬಾಲ್ ಇಸ್ ಮೈ ಫೇವ್ರೆಟ್ ಥಿಂಗ್. ಓಕೆ, ಮೇಘ್ನಾ ಈವರೆಗೂ ಬಂದಿಲ್ಲ. ಐ ಯು ಶೋರ್? ನಾನು ಇಲ್ಲಿವರೆಗೂ ಬಂದಿಲ್ಲ ಅಂತ? ಬಂದಿಲ್ಲ. ಯಾವಾಗ ಬಂದಿದ್ದೆ ನೀನು? ಮದುವೆಗಿಂತ ಮುಂಚೆ ಒಂದ್ಸತಿ ಮಾತುಕತೆ ಆದ್ಮೇಲೆ ಬಂದಿದೆ ಅಷ್ಟೇ. ಬಂದಿದ್ದೀನಿ ತಾನೆ, ಬಂದಿಲ್ಲ ಅಂತ ಹೇಳ್ಬಾರ್ದು, ಬಂದಿದ್ದೀನಿ. ನಾನು ಹೇಳಿದ್ದೇನು ಮದುವೆ ಆದ್ಮೇಲೆ ಬಂದಿಲ್ಲ ಅಂತ. ಏ ನಿಮ್ಮ ಆಫೀಸ್ ಮ್ಯಾಚ್ ನೋಡಕ್ ಬಂದಿರಲಿಲ್ಲ? ಎಲ್ಲಿ? ಕರೆಕ್ಟ್ ಬಂದಿದೆ, ಕರೆಕ್ಟ್. ಬಟ್ ಅಂದ್ರು ಇಡೀ ದಿವಸ ಬಿಸಿಲಲ್ಲಿ ಕುತ್ಕೊಂಡು ಇವ್ರಿಗೆ ಚಿಯರ್ ಮಾಡಿ ವಿಡಿಯೋಸ್ ಎಲ್ಲ ಫ್ಯಾನ್ ಎಲ್ಲ ಇತ್ತು. ಓಕೆ, ಎನಿವೇ ಇಟ್ ವಾಸ್ ಹಾಟ್. ಓಕೆ, ಹೇಳಿ ನಿಮ್ಮ ಚಾಲೆಂಜ್ ಏನು ಮಾಡಿ. ಸ್ಯಾಟರ್ಡೇ ಯಾವತ್ತೂ ಬಂದಿರಲಿಲ್ಲ. ಸೊ ನಾಳೆ ಬಂದು ನಾನು ಆಡೋದನ್ನ ನೋಡಿ ಚಿಯರ್ ಮಾಡಿ ಫೋಟೋಸ್ ಹಿಡಿಬೇಕು. ಇದೆಲ್ಲ ಒಂದು ಮ್ಯಾಟ್ರ್, ಅದನ್ನ ಹೆಂಗಿದ್ರು ನಾನು ಮಾಡ್ತೀನಿ. ಜಯಂತದ್ದು ಪರ್ಸ್ನಲ್ ಫೋಟೋಗ್ರಾಫರ್ ನಾನು. ಇದೆಲ್ಲ ಒಂದು ಚಾಲೆಂಜ್. ಸೆಕೆಂಡ್ ಥಿಂಗ್, ಈ ಥರ ಎಲ್ಲ ಮಾತಾಡಬಾರ್ದು. ನಾಳೆ ಪೂರ ರೀ ಏನು ಅಂದರೆ ಅಂತ ಮಾತಾಡಬೇಕು. ರೀ ಆಲ್ರೆಡಿ ನಿಮ್ಮ 2 ಚಾಲೆಂಜ್. ಟೋನ್ ರೀ ಆಲ್ರೆಡಿ ಯು ಅಲ್ಲ, you should stick to one. Why you telling two merging it? Merging challenges. It's my day. No nothing, only yes. ಏನಂದ್ರೆ ಓನ್ಲಿ ಶುರುವಾಗಿ 1 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಕಂಡೀಷನ್ಸ್ ಇರ್ತಾರೆ. ನಾನು ಕಂಡೀಷನ್ಸ್ ಹೇಳಿಲ್ಲ. ಯು ಹ್ಯಾವ್ ಟು ಸ್ಟಿಕ್ ಟು ಒನ್ ಚಾಲೆಂಜ್ ಅಟ್ ಫಸ್ಟ್ ಆಫ್ ಆಲ್ ವಾಟ್ ಎವರ್ ಐ ಸೇ ಯು ಶುಡ್ ಸೇ ಯೆಸ್. ಒನ್ ಚಾಲೆಂಜ್ ಅಟ್ ಎ ಟೈಮ್. ಯು ಟೆಲ್ಲಿಂಗ್ ಎವ್ರಿಥಿಂಗ್ ಮರ್ಜಿಂಗ್. ಈ ಥರ ಮಾತಾಡಬೇಡ, ಈ ಥರ ಕೂತ್ಕೋಬೇಡ, ಈ ಥರ ನಿಂತ್ಕೋಬೇಡ, ಈ ಥರ ನೋಡಬೇಡ. ದಟ್ಸ್ ಟೂ ಮಚ್. ಅದ್ ಮಾಡಬೇಡ, ಇದ್ ಮಾಡಬೇಡ, ಹಿಂಗ್ ಕೂತ್ಕೋಬೇಡ, ಹಂಗ್ ಮಲ್ಕೋಬೇಡ. ನನಗಂತೂ ಸಿಟ್ ನೆತ್ತಿಗೆ ಏರ್ಬಿಡುತ್ತೆ. ಐ ಆಮ್ ನಾಟ್ ಇನ್ ಜೇಲ್. ಸೋತ್ರು ಅಂತ ಹೇಳ್ಬೋದು ಆಲ್ರೆಡಿ. ಓಕೆ ರೀ, ಸರಿ ರೀ. ನಾಳೆ ಎಷ್ಟು ಗಂಟೆಗೆ ರೆಡಿ ಆಗಬೇಕು ರೀ? ಮ್ಯಾಚ್ ಇಸ್ ಅಟ್ 7:15. ಓಕೆ ರೀ. 6:00 ಮನೆ ಬಿಡಬೇಕು. ಇವತ್ತು ನಾಳೆ ಎಲ್ಲೂ ಹತ್ರ ಗ್ರೌಂಡ್ ಸಿಕ್ಕಿಲ್ಲ, ಸೊ ದೂರ ಹೋಗ್ತಾ ಇದೀವಿ. ಓಕೆ ರೀ. ರೆಡಿನಾ? ಅಲ್ಲಿ ನಮ್ಗೆ ಚಿಯರ್ ಮಾಡ್ಬೇಕು, ಲೆಟ್ಸ್ ಗೋ ಅಂತ. ಓಕೆ ರೀ. ನಾನೇ ಎಬ್ಬಿಸ್ಲಾ, ನೀವು ಎಬ್ಬಿಸ್ತೀರಾ? ಇಲ್ಲ, ಅಷ್ಟೊಂದಿಲ್ಲ, ಬಟ್ ನಾನು ಎದುರಿಸ್ತೀನಿ. ಫಸ್ಟ್ ನಾನು ರೆಡಿ ಆಗ್ಬಿಟ್ಟು ಆಮೇಲೆ ನಿಮ್ಮನ್ನ ಎದುರಿಸ್ತೀನಿ. ಯಾಕೆಂದರೆ ಜಯಂತ್ ನನ್ಕಿನ 1 hour ಟೈಮ್ ತಗೋತಾರೆ ರೆಡಿ ಆಗೋಕ್ಕೆ. ನಿಜ. ನಾನು ಹಿಂಗೆ ರೆಡಿ ಆಗ್ತೀನಿ, ಹಾಗಾಗಿ. ಹೌದು. ಸರಿ ರೀ. ಇವಾಗ ಮಲ್ಕೊಳ್ಳ ರೀ? ದಯವಿಟ್ಟು ಪ್ಲೀಸ್ ಮಲ್ಕೊಳ್ಳಿ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಟುಡೇ. ಎಷ್ಟೊಂದು ಏನೇನಿದೆಯೋ ಎಲ್ಲ ಅತಿ ಮಜಾ ಇರುತ್ತೆ. ಲೆಟ್ಸ್ ಗೋ. ಸರಿ ರೀ, ಮಲ್ಕೊಳ್ಳ ರೀ? ಎಸ್. ನಾಳೆ ಬೆಳಿಗ್ಗೆ ಸಿಗ್ತೀನಿ ರೀ. ನಾಳೆ ಸಿಗೋಣ. ಗುಡ್ ನೈಟ್ ರೀ. 24 hours of fun. Let's go. See you guys in the morning. The next day. We are on the go. ನಮ್ಮ ಯಜಮಾನ್ರು ಜಾಕೆಟ್ನ ದೇಪ್ಕೊಂಡು ಹಾಕೊಂಡಿದ್ದೀವಿ ಬಿಕಾಸ್ ಸಿಗಾಪಟ್ಟೆ ಚಳಿ ಇದೆ ಆ್ಯಂಡ್ ಮಳೆ ಬರೋ ಥರ ಇದೆ. ಇಟ್ಸ್ ಡ್ರಿಸ್ಲಿಂಗ್. ವಿ ಆರ್ ಗೋಯಿಂಗ್ ಇನ್ ರೈಡ್. ಎದುರು ಸಕ್ಕದಾಗೆ ರೈಡು ಮತ್ತೆ ಕರ್ಕೊಂಡೋಗಿ ರೈಡು ಹೋಗ್ತದೀವಲ್ಲ, ಅಲ್ಲ ದೂರ, ಸುಮ್ಮನೆ ಕಾಫಿ ಕುಡಿಯೋಕ್ಕೆ ತಿಂಡಿ ತಿನ್ನೋಕ್ಕೆ ಅಷ್ಟು ದೂರ ಹೋಗೋಣ. ಸರಿ ನಡಿ. ಓಕೆ, ನಾವು ಫುಟ್ಬಾಲ್ ಗ್ರೌಂಡ್ನ ರೀಚ್ ಆಗಿದ್ದೀವಿ. ಮಿಸ್ಟರ್ ಜಯಂತ್ ಅವ್ರು ಇಲ್ಲೇ ಕೂತ್ಕೊಂಡು ಇವಾಗ ಇನ್ನೇನು ಶೂ ಹಾಕೋಬೇಕು. ಈಸ್ ಗೋಣ ಫ್ಲೆಕ್ಸ್ ಇಸ್ ನ್ಯೂ ಶೂಸ್, ಹೊಸ ಫುಟ್ಬಾಲ್ ಶೂಸ್. ಫೈನಲಿ ಈಸ್ ಗೋಣ ಯೂಸ್ ಇಟ್ ಟುಡೇ. ಥ್ಯಾಂಕ್ ಯು. ಬಂದಿದ್ದೀನಿ. 1 ಚಾಲೆಂಜ್ ಇಸ್ ಕಂಪ್ಲೀಟೆಡ್. ಸಾಹಸ ಥರ ಹೇಳ್ತಾ ಇದೆಯಲ್ಲ, ಯು ಶುಡ್. ಚಾಲೆಂಜ್ ಕೊಟ್ಟೋರ್ಗೆ ಹೇಳ್ಬೇಕು ಅದನ್ನ, ಸಾಹಸ ಥರ ಇದನ್ನ ಕೊಟ್ಟಿರೋರ್ಗೆ. ರೀ ಅದೇ ರೀ. ಬಟ್ ಇಟ್ಸ್ ನೈಸ್ ಯು ಹಿಯರ್. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಟ್ ಫಸ್ಟ್ ಟೈಮ್ ನಾವು ಇಲ್ಲಿ ಆಡ್ತಾ ಇರೋದು. ಹ್ಯೂಜ್. ನಿಂಗೆ ಅನಿಸ್ತಾ ಇದೆ ಯಾಕಾದರೂ ಬಂದು ಅಂತ ಹೇಳ್ತಾರೆ. ಬೋರ್ ಆಗುತ್ತೆ. ಐ ಜಸ್ಟ್ ಗೆಟ್ ಬೋರ್ಡ್ ಹಿಯರ್ ಬಿಕಾಸ್ ಐ ಡೋಂಟ್ ಪ್ಲೇ ಅಲ್ಲ. ಸೊ ನಂಗೆ ಬೋರ್ ಆಗುತ್ತೆ. ಆ್ಯಂಡ್ ನನ್ನ ವಾಯ್ಸ್ ನೋಡಿ ನಿಮಗೆ ಗೊತ್ತಿರುತ್ತೆ ನಂಗೆ ಹುಷಾರಿಲ್ಲ ಅಂತ. ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ವೆದರ್ ತಕ್ಕನಂಗೆ ಹೆಲ್ತ್ ಕೂಡ ಆಟ ಆಡಬೇಕಲ್ಲ ನಮ್ಮ ಜೊತೆ, ಅಷ್ಟೇ, ಇನ್ನೇನಿಲ್ಲ. ಬಟ್ ಐ ಆಮ್ ಫೈನ್. ಅದೇನು ಮಾಡ್ತಿದ್ದೀರಿ ಮಾಡಿ? ಏನೋ ಮಾಡ್ತಿದ್ರಲ್ಲ. ನೆಕ್ಸ್ಟ್ ಬಿಗ್ ಇನ್ಫ್ಲೂಯೆನ್ಸರ್ ಇವರೇ. ಓಕೆ, ಜಯಂತ್ ಅವರ ಫ್ರೆಂಡ್ಸ್ ಆ್ಯಂಡ್ ಟೀಮ್ ಮೇಟ್ಸ್ ಎಲ್ಲರೂ ಬಂದಿದ್ದಾರೆ. ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಗೇಮು. ಸೊ ನಾನು ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಕೂತ್ಕೋತೀನಿ. ಲೆಟ್ ಹಿಮ್ ಎಂಜಾಯ್. ಅಲ್ಲಿ ನೋಡಿ, ಲುಕ್ ಆಟ್ ಅ ಫೇಸ್ ಇನ್ ದ ಮಿರರ್. ಬಾಯ್ ಜಯಂತ್. ಬಾಯ್ ರೀ. ಆಲ್ ದಿ ಬೆಸ್ಟ್. ಐ ಟೋಲ್ಡ್ ರೀ ಆಲ್ಸೋ. ಸೊ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋ ನನಗೆ ಬರ್ಲಾ ಮನೆಗೆ? ಗ್ರೌಂಡ್ ಆಡ್ಬೇಕಾದ್ರೆ ಫೋಟೋಸ್ ಹಿಡಿತಾರಲ್ಲ, ಅದು ನನ್ಗೆ ಅಷ್ಟೆಲ್ಲ ಕ್ಯಾಮ್ರಾ ಕೊಡ್ಸಿದ್ರೆ ನಾನು ತೆಗಿತೀನಿ. ಇದ್ರಲ್ಲಿ ನಾನು ತೆಗಿಯೋಕ್ಕಾಗಲ್ಲ. ಎಂಜಾಯ್. ಇವಾಗ ಜಯಂತ್ ನೋಡಿ ಹೇರ್ ಬ್ಯಾಂಡ್ ಎಲ್ಲ ಹಾಕೋತಾರೆ. ಲುಕ್ ಆಟ್ ಯೋರ್ ಫೇಸ್ ಇನ್ ದ ಮಿರರ್. ಅಷ್ಟು ಚೆನ್ನಾಗಿದೆ. ಅಯ್ಯೋ, ಅದು ಸಾಂಗು ಶಿವಣ್ಣದು. ನನಗೆ ಇಲ್ಲೆಲ್ಲ ಪಾಪ ಆಟ ಆಡ್ತಾ ಇದ್ದಾರೆ. ನನಗೆ ಆಕ್ವರ್ಡ್ ಅನಿಸ್ತಾ ಇದೆ ವಿಡಿಯೋ ಮಾಡೋಕ್ಕೆ. ಆಮೇಲೆ ಏನ್ರಿ ಲೈಟು ಸಖತ್ತಾಗಿ ಕಾಣ್ತಾ ಇದ್ದೀನಿ ನಾನು. ನಜ್ಜಿ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಂತ ಹೋದ್ರೆ ಎಲ್ಲ ಚೇರು ಒದ್ದೆ ಆಗಿದೆ. ಇಟ್ಸ್ ಅ ಫಾ ಮೂಮೆಂಟ್ ಫಾರ್ ಮೀ.
ಜಯಂತ್ ಯಾಕೆ ಗೋಲ್ ಕೀಪರ್ ಥರ ಅಲ್ಲೇ ನಿಂತ್ಕೊಂಡಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆಫ್ ದಿಸ್ ಗೇಮ್, ಸೊ ಐಮ್ ಜಸ್ಟ್ ಕ್ಲೂಲೆಸ್ ಸ್ನೇಹಿತರೆ. ನಾನು ಇವಾಗ ಚಿಯರ್ ಮಾಡಬೇಕು ಜಯಂತ್ ಅವ್ರಿಗೆ. ಜಯಂತ್ ಜಯಂತ್ ಅವ್ರು ಬಂದು ರೀ ರೀ ಅಂದರೆ ಹೆಂಗಿರುತ್ತೆ ಯಾರು ಗೊತ್ತಾಗಲ್ಲ, ಎಲ್ಲರೂ ತಿರುಗಿ ನೋಡ್ಬಿಡ್ತಾರೆ. ನನಗೆ ಇನ್ನೊಂದು 3-4 ಜನ ಫ್ರೆಂಡ್ಸ್ ಇದ್ದರೆ ಅವೆಲ್ಲ ಮಾಡೋಕ್ಕೆ ಮಜಾ ಇರುತ್ತೆ. ಒಬ್ಬಳೇ ಇದ್ದಾಗ ಮಾಡೋಕ್ಕೆ ಅಜೀಬಾಗ್ಬಿಡುತ್ತೆ. ಹಸುವಾಗ್ತಾ ಇದೆ ನನಗೆ ಆಲ್ರೆಡಿ. ಎಷ್ಟು ಟೈಮು? 8 ಗಂಟೆ. ಬೇಗ ಎದ್ಬಿಟ್ನಲ್ಲ ಇವತ್ತು. 8 ಗಂಟೆಗೆಲ್ಲ ಹಸುವಾಗ್ತಾ ಇದೆ. ಜಯಂತ್ ಅದೇನು ಗೇಮ್ ಮುಗಿಯೋಕ್ಕೆ 9 ಗಂಟೆ ಆಗ್ಬೋದು, ತಿಂಡಿ ಕೊಡ್ಸೋಕ್ಕೆ 10-10:30 ಆಗ್ಬೋದು. ಸೊ ಐ ಆಮ್ ಗೋನಾ ಸ್ಟೇ ಪುಟ್ ಅಂಟಿಲ್ ದೆನ್. ಮಳೆ ಇವಾಗ ಒಂದು ಸ್ವಲ್ಪ ಜೋರಾಗೆ ಶುರು ಆಗಿದೆ ಇಲ್ಲಿ ನೋಡಿ ಆಲ್ರೆಡಿ. ನಾನು ಹೇಳಿದೆ ರೀ ಕಾರಲ್ಲಿ ಹೋಗೋಣ ಅಂತ, ನನ್ನ ಮಾತೇ ಕೇಳಲ್ಲ ಜಯಂತ್ ಅವರು. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಒಂದು ಮರದ ಕೆಳಗಡೆ ಸದ್ಯಕ್ಕೆ ನಿಂತ್ಕೊಂಡಿದ್ದೀನಿ. ಅವ್ರು ಆಟ ಆಡ್ತಿದ್ದಾರೆ, ಅದರಲ್ಲೇನೆ ಮಜಾ ಇರುತ್ತಲ್ಲ, ನಮಗೆ ಕಷ್ಟ. ಆಮೇಲೆ ಲುಕಿಂಗ್ ಲೈಕ್ ಕೋಯಿ ಮಿಲ್ ಗಯ ಜಾದು. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ಇನ್ನೂ ಅರ್ಧ ಗಂಟೆ ಇದೆ ಇವ್ರು ಗೇಮ್ ಮುಗಿಯೋಕ್ಕೆ. ಐ ಹೋಪ್ ಅಷ್ಟೊತ್ತಿಗೆ ನಿಂತರೆ ಒಳ್ಳೇದು, ಯಾಕಂದ್ರೆ ನಾವು ಬಂದಿರೋದು ಬೈಕಲ್ಲೇ. ಮತ್ತೆ ನೆನ್ಕೊಂಡು ನಂಗೆ ಅಲ್ಲಿ ತನಕ ಹೋಗೋಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಮಿಸ್ಟರ್ ಜಯಂತ್ ಅವರು ಫೈನಲಿ ಗೇಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಚೆನ್ನಾಗಾಯ್ತಾ? ಮುಕ್ತಲ್ಲಿ ಕಳೆ ಕಾಣಿಸ್ತಾ ಇದೆಯಾ? ಫುಟ್ಬಾಲ್ ಆಡೋದ್ಮೇಲೆ ಖುಷಿನೂ ಖುಷಿ, ಬಟ್ ಅವಾಗ ಫುಲ್ ಬೋರ್ ಆಯ್ತಂತೆ. ಮಳೆ ಬೇರೆ ಬರ್ತಿತ್ತು, ನಾನು ತೋರಿಸಿದ್ನಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಸೊ ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್, ಬಟ್ ಐ ವಾಸ್ ಟೆಲಿಂಗ್ ಜಯಂತ್ ಲೈಕ್ ಹಾರ್ಟ್. ನಾನು ರೀ ಅಂತ ಹೇಳಿದೆ, ಚೆನ್ನಾಗಿರ್ತದೆ. ನಾನು ರೀ ಅಂದರೆ ಅಲ್ಲಿ ಎಲ್ಲರೂ ತಿರುಗ್ತಾರೆ, ಅದಕ್ಕೆ ನಾನು ಅಂದಿಲ್ಲ. ರೀ ಅಂದರೆ ಅಂತ ಎಲ್ಲರೂ ತಿರುಗ್ಬಿಟ್ರೆ ಐ ವಾಸ್ ಲೈಕ್, ನಾನು ಯಜಮಾನ್ರಿಗೆ ಅಷ್ಟೇ ನಾನು ಜಯಂತ್ ಅಂತಿದ್ದೆ ನಾನು. ಐ ಆಮ್ ಸಾರಿ, ಬಟ್ ಡಿಡ್ ಯು ಹ್ಯಾವ್ ಫನ್? ಯಾ, ವೆರಿ ಮಚ್. ಇಟ್ ವಾಸ್ ವೆರಿ ಫನ್ ವಾಚಿಂಗ್. ಸುಮ್ಮನೆ ನಿಂತ್ಕೊಂಡು ಅಂತ ನೋಡ್ತಿದ್ದೆ. ಅವರೆಲ್ಲರೂ ಇವಳ್ಯಾಗಿ ಈಗ ನಮ್ಮನ್ನು ನೋಡ್ತಾಳೆ ಅಂತ ನನ್ನನ್ನು ನೋಡ್ತಾ ಇದ್ರು. ಸೊ ಇಟ್ ವಾಸ್ ಫೈನ್. ಇಟ್ಸ್ ಅ ಲಿಟಲ್ ಬೋರಿಂಗ್, ಬಟ್ ಇಟ್ಸ್ ಫೈನ್. ಬಟ್ ಇವತ್ತು ಲೇಡಿ ಲಕ್ ಇರಲಿಲ್ಲ, ವಿ ಲಾಸ್ಟ್ ದ ಗೇಮ್. ಸೊ ನಿಂಗೆ ಗೊತ್ತೂ ಇಲ್ಲಲ್ಲ ನಾನು ಸೋತ್ವಿ ಅಂತ. ಹೇಗಾಡಿದೆ ನಾನು? ರಿವ್ಯೂ ಒಂದು ವೆರಿ ಗುಡ್. ನಿಜ. ಹೌದಾ? ಬಟ್ ಯು ಕುಡ್ ಹ್ಯಾವ್ ಪ್ಲೇಡ್ ಬೆಟರ್ ಅಲ್ವಾ? 8:30 ಮುಗಿಯುತ್ತೆ ಅಂತ ಹೇಳಿದ್ರೆ 9:15 ಆಡ್ತಾನೆ ಇದ್ದಾರೆ, ಮುಗಿಸ್ತಾನೆ ಇಲ್ಲ. ಆಮ್ ಲೈಕ್, ಗುರು ಬಂದ್ರಪ್ಪ ಹೋಗೋಣ ಮನೆಗೆ. ಯಾರಿಗೋ ಮನೆಗೆ ಹೋಗೋ ಚಿಂತೆನೆಲ್ಲ. ದೇ ಜಸ್ಟ್ ಲೈಕ್ ನಾವು ಆಡ್ತೀವಿ ನೋಡ್ತಾರಿ ಅಂತ ಆಡ್ತಾ ಇದ್ರು. ಐ ವಾಸ್ ಲೈಕ್ ಓಕೆ, ಸೊ ಚಾಲೆಂಜ್ 1 ಇಸ್ ಕಂಪ್ಲೀಟೆಡ್. ಇದೇ ಖುಷಿಗೆ ತಿಂಡಿ ಗಿಡ್ಡಿ ಕೊಡಿಸ್ತೀರಾ? ಅದು ನಾನು ಹೇಳಬೇಕು. ಅದೇ ಇದೇ ಖುಷಿ ಕೇಳ್ತಾ. ಇಟ್ಸ್ ಅ ಕ್ವಾಶ್ಚನ್. ಅಫ್ಕೋರ್ಸ್ ವಿ ಗೋಯಿಂಗ್ ಟು ಅ ನೈಸ್ ಪ್ಲೇಸ್. ಚೆನ್ನಾಗಿ ತಿನ್ನೋಣ, ಆಮೇಲೆ ಅದಕ್ಕೆ ಮೇಘನ ಪೇ ಮಾಡ್ತಾರೆ. ಐ ಡೋಂಟ್ ಮೈಂಡ್. ಓಕೆ, ಸ್ವಲ್ಪ ತಿಂಡಿ ತಿನ್ನೋಕೆ ಹೋಗೋಣ. ಹಸಿವು ಆಗ್ತಾ ಇದೆ. ಬನ್ನಿಪ್ಪ ಹೋಗುವ. ಸೊ ಐ ಥಿಂಕ್ ವಿ ಆರ್ ರೆಡಿ ಟು ಆರ್ಡರ್. ನಾವು RR ನಗರಲ್ಲಿರುವಂತಹ 154 ಬ್ರೇಕ್ಫಾಸ್ಟ್ ಕ್ಲಬ್ಬಿಗೆ ಬಂದಿದ್ದೀವಿ ಸದ್ಯಕ್ಕೆ ಟು ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ಯಾವಾಗಲೂ ಸೌತ್ ಇಂಡಿಯನ್ ಮಾಡ್ತೀವಿ. ಸೊ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ರೀ, ನಿಮ್ಮ ಆರ್ಡರ್ ಮಾಡೋಕ್ಕೆ ರೆಡಿನಾ? ನಿಮ್ಮದು ಆರ್ಡರು ರೆಡಿನಾ? ರಿಯಲ್ ಜಸ್ಟ್ ಒಂಥರ ಭಯ ಆದಂಗೆ ಆಯಿತು. ಎಷ್ಟಿದೆ ಅಲ್ವಾ ಇಲ್ಲಿ, ಭಯಂಕರ ಆಪ್ಷನ್ ಇದೆ. ಬಟ್ ಐ ಆಮ್ ರೆಡಿ ಟು ಆರ್ಡರ್. ನಾನು ಫ್ರೆಂಚ್ ಟೋಸ್ಟ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಜಯಂತ್ ಅವರು ಏನೋ ತಿಂತಾರಂತೆ. ಸೊ ಈಸ್ ಆರ್ಡ್ರಿಂಗ್ ದ್ಯಾಟ್. ನನಗೆ ಜಯಂತ್ಗೆ ಈ ಪ್ಲೇಸ್ ಇಷ್ಟ ಅಲ್ವಾ? ಒಂಥರ ಕ್ಲಾಸಿಕ್ ಆಗಿ ಚೆನ್ನಾಗಿದೆ. ಐ ಲೈಕ್ ದಿಸ್. ಯಾ, ನಮಗೆ ಇಲ್ಲಿ ಬಂದು ಅವಾಗ ಫಾರ್ ಅ ಚೇಂಜ್ ವಿ ಲೈಕ್ ಟು ಹ್ಯಾವ್ ಸಮಥಿಂಗ್ ಡಿಫ್ರೆಂಟ್ ಅಂದರೆ ವಿ ಲೈಕ್ ಟು ಕಮ್ ಹಿಯರ್. ಸೊ ನಮ್ಮ ಡ್ರಿಂಕ್ ಬಂದಿದೆ. ನನ್ನ ಕಾಫಿ ಇಸ್ ಹಿಯರ್ ಆ್ಯಂಡ್ ಜಯಂತ್ ಅವರ ಐಸ್ ಲಾಟೆ. ಲಟ್ಟೆ ಹೇಗಿದೆ ಅಂತ ಹೇಳ್ರಿ. ಮಿಕ್ಸ್ ಮಾಡ್ತಾ ನೋಡಿ, ಮಾಡ್ರಿ. ಯು ಹ್ಯಾವ್ ಟು ಮೀನ್ ಇಟ್. ಜೋಕ್ ಥರ ಅಲ್ಲ. ಹಲೋ, ಕೋಪ ಏನಿದೆ ಅದರಲ್ಲಿ? ನನ್ನ ನೋಡಿ, ನನ್ನ ಮುಖ ಇವಾಗ ಚೇಂಜ್ ಮಾಡಿದ್ವಿ. ಕೋಪ ಥರ ಇದೆಯಾ? ನಾನು ನೋಡಿದ್ರೆ ಯಾರಾದರೂ ಕೋಪ ಮಾಡ್ಕೊಳ್ಳೋ ಹುಡುಗಿ ಥರ ಇದೀನಾ? ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ? ಇಟ್ಸ್ ಅ ರೆಗ್ಯುಲರ್ ಮೋಕ, ನಥಿಂಗ್ ಸ್ಪೆಷಲ್. ನೋಡಿ, ನನ್ನ ಫ್ರೆಂಚ್ ಟೋಸ್ಟ್ ಬಂದಿದೆ. ಲೆಟ್ ಮಿ ಈಟ್ ಅಂಡ್ ಎಂಜಾಯ್. ಇಟ್ಸ್ ಗುಡ್. ಯು ಬೈಟ್ ರೀ, ತಗೊಳ್ಳಿ. ಲುಕ್ಸ್ ಯಮ್ ಆ್ಯಕ್ಚುಲಿ. ಲೈಕ್ ಇಟ್? ಯಾವಾಗಲೂ ಹಾಗೆ ಆಗುತ್ತೆ. ನನಗೆ ಇಷ್ಟ ಆಗೋದು ಜಯಂತ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇಟ್ಸ್ ಜಸ್ಟ್ ಮೀ ಆ್ಯಂಡ್ ಮೈ ಫ್ರೆಂಚ್ ಟೋಸ್ಟ್ ನೌ. ವಿಲ್ ಎಂಜಾಯ್. ಸೊ ಅವ್ರು ಬಿಲ್ ತೊಗೊಬಂದರು, ಮೇಘನಾ ಕೇಕ್ ಕೊಟ್ಟರು. ನಾನು ಸುಮ್ಮನೆ ನೋಡ್ತೀನಿ ಕೊಡು ಅಂತ ಹೇಳಕ್ಕೆ ಬಂದಿದ್ದೆ. ಪರವಾಗಿಲ್ಲ, ನಾನೇ ಕಟ್ತೀನಿ ಅಂತ ಹೇಳ್ತಾ ಇದ್ದೆ. ನಾನಲ್ಲಿ ಅಫ್ಕೋರ್ಸ್ ನೀನೇ ಕಟ್ತೀಯಾ, ನಾನು ನೀ ಕಟ್ಟಲಿ ಅಂತ ಅಂದೆ. ಅವ್ರ ರಿಯಾಕ್ಷನ್ ಸ್ವಲ್ಪ ಚೆನ್ನಾಗಿತ್ತು. ಹೇಗಿದ್ದೀನಿ ರಿಯಾಕ್ಷನ್? ಲೈಕ್ ಪರವಾಗಿಲ್ಲ ಬಿಡು, ನಾನು ಮಾಡ್ತೀನಿ. ಜೆಂಟಲ್ ಮ್ಯಾನ್ ಅಂತ ಹೇಳಿದೆ, ಬಟ್ ಇಟ್ಸ್ ಫೈನ್. ಐ ಕ್ಯಾನ್ ಬಿ ಅ ಜೆಂಟಲ್ ವುಮೆನ್ ಫಾರ್ ಮೈ ಮ್ಯಾನ್. ಪೇ ಆಗಿದೆ. ಐ ಡೋಂಟ್ ಶೋ ಹೌ ಮಚ್ ಅಂಡ್ ಆಲ್, ಬಟ್ ಪೇ ಆಗಿದೆ.
ಹೋಗೋಣ ಹೋಗೋಣ. ಬನ್ರಿ ಹಾ ರೀ ಪೇ ಮಾಡಿದೀನ್ರಿ, ಬನ್ನಿ ಹೋಗೋಣ. ಮನೆಗೆ ಹೋಗೋಣ. ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನನ್ನ ಫ್ರೆಂಚ್ ಟೋಸ್ಟ್ ಬಿಕಾಸ್ ನನ್ನ ಆಪಟೈಟಸ್ ಚೆನ್ನಾಗಿದೆ, ಹಾಗಾಗಿ ನಾವು ಪಾರ್ಸಲ್ ತಗೊಂಡಿದ್ವಿ. ನನ್ನ ಕಾಫಿನೂ ಸ್ವಲ್ಪ ಅಲ್ಟಿಮೇಟ್ಲಿ ಮೇಘ್ನವ್ರು ಏನೇನು ತೊಗೊಂಡಿದ್ರು ಯಾವುದು ಕಂಪ್ಲೀಟ್ ಮಾಡಲಿಲ್ಲ. ಪ್ಲೀಸ್ ಐ ಹ್ಯಾವ್ ಫಿನಿಶ್ಡ್. ಸ್ಮ್ಯಾಶ್ ಪೊಟೇಟೋನ ಅರ್ಧ ನಾನೇ ತಿಂದೆ. ಸೊ ಅದು ಗಂಡನ ಜನ್ಮಸಿದ್ಧ ಹಕ್ಕು. ಹೆಂಡತಿ ಏನೇ ತಗೊಂಡು ಅದ್ರಲ್ಲಿ ಅರ್ಧ ಅವರೇ ತಿನ್ಬೇಕು. ಓಕೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮನೆಗೆ ಬಂದಾಯ್ತು ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಫ್ಯಾಮಿಲಿ ಜೊತೆ ಆಟ ಆಡ್ತಿದ್ವಿ, ಸುಧಾರಿಸ್ಕೊತಿದ್ವಿ, ಯಾಕಂದ್ರೆ ಇಟ್ ವಾಸ್ ವೆರಿ ಹೆವಿ ಬ್ರೇಕ್ಫಾಸ್ಟ್. ಓಕೆ, ಸೊ ನನ್ನ ಮುಂದಿನ ಚಾಲೆಂಜ್ಗೆ ನಾನು ರೆಡಿ ಆಗಿದ್ದೀನಿ. ಹೇಳಿ ಜಯಂತರಿ, ನೆಕ್ಸ್ಟ್ ಟಾಸ್ಕ್ ಏನು ಕೊಡ್ತೀರಾ ಅಂತ? ಟಾಸ್ಕ್ ಅಂತ ಏನಂದರೆ ಡೇ ಇನ್ ಅ ಲೈಫ್ ವಿತ್ ಜಯಂತ್ ಥರ ಇದು. ಸೊ ನೆಕ್ಸ್ಟ್ ಇಸ್ ಮೈ ಯೂಶುವಲ್ ಜಿಮ್ಗೆ ಹೋಗೋಣ. ಇದ್ರಲ್ಲಿ ನನಗೆ ಟಾಸ್ಕ್ ಏನು ಬಂತು? ಏನು ಅಂದರೆ ಐ ಪುಷ್ ಯು ಸೋ ಮಚ್ ಟುಡೇ. ಪುಷ್ ಮೀ ಔಟ್ ಆಫ್ ದ ಜಿಮ್. ಫುಲ್ ಟ್ರೈನರ್ ಥರ ಮೈಂಡ್ ಸೆಟ್ಟಲ್ಲಿ ಇವತ್ತು ವರ್ಕೌಟ್ ಮಾಡ್ಬೇಕು ಈಗ ನಾವು. ಅದು ದಿನ ಹಾಗೆ ಮಾಡಿಸ್ತೀರಲ್ವಾ ನೀವು? ಹೊಸದೇನಿದೆ ಅದರಲ್ಲಿ? ಇವತ್ತು ಫುಲ್ ಕಂಪ್ಲೇಂಟ್ ಮಾಡಂಗಿಲ್ಲ. ಯೂಶಲಿ ಇಲ್ಲ, ನಾನು ಯೂಶಲಿ ನಾನು ಟೈಮ್ ಆಯಿತು ಹೋಗೋಣ ಯಾಕೆಂದ್ರೆ ಇವ್ರು ತುಂಬ ಆಟ್ ಟೈಮಿಂಗ್ಸಲ್ಲಿ ಜಿಮ್ಮಿಗೆ ಕರ್ಕೊಂಡು ಹೋಗ್ತಾರೆ. ಅದು ಒಂಥರ ನಂಗೆ ಲಂಚ್ ಟೈಮ್ ಆಗ್ಬಿಡುತ್ತೆ. ಹೆಂಗೆ ಅಂದರೆ 1:30, 2 o'clock ಈ ಥರ ಕರ್ಕೊಂಡು ಹೋಗ್ತಾರೆ. ಅದು ತುಂಬ ಆಡ್ ಅನ್ಸುತ್ತೆ ನಂಗೆ ಟೈಮಿಂಗ್. ಅದಕ್ಕೆ ಅಲ್ಲಿ ಲೈಕ್ ಸಾಕು ಹೋಗೋಣವಾ ಅಂತ. ಸೊ ಹೆಂಗೆ ಟಾಸ್ಕ್ ಅಂದರೆ ಇವಾಗ ನಾನು ಸಾಕು ಹೋಗೋಣ ಅಂತ ಹೇಳ್ಬಾರ್ದು, ಸುಮ್ಮನೆ ಆಯ್ತು ರೀ ಇನ್ನೂ ಮಾಡೋಣ ಒನ್ ಮೋರ್ ಅನ್ಬೇಕು ನಾನು. ಓಕೆ, ಚಾಲೆಂಜ್ ಆಕ್ಸೆಪ್ಟೆಡ್, ಮಾಡ್ತೀನಿ. ಐ ಆಮ್ ಮೋರ್ ಎಕ್ಸೈಟೆಡ್ ಅಬೌಟ್ ದ ನೆಕ್ಸ್ಟ್ ಟಾಸ್ಕ್. ಖುಷಿ ಆಗ್ತಾ ಇದೆ. ಯು ಆಲ್ರೆಡಿ ಥಾಟ್ ಅಬೌಟ್ ಇಟ್? ಓಕೆ, ಇವಾಗ ಸದ್ಯಕ್ಕೆ ಜಿಮ್ಗೆ ಹೋಗಿ ಬರೋದಾ ಫಸ್ಟು? ಓಕೆ, ಜಿಮ್ಗೆ ಹೋಗಿ ಜಯಂತ್ ಅವ್ರೇನೋ ಹೆವಿ ಕಸರತ್ ಮಾಡಿಸ್ತಾರಂತೆ ನನ್ನ ಕೈಲಿ. ಲೆಟ್ಸ್ ಡೂ ಇಟ್. ಐ ಆಮ್ ರೆಡಿ ಫಾರ್ ಇಟ್. ಎವ್ರಿ ಡೇನೆ ಅವ್ರ ಜೊತೆ ನಾನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇವತ್ತೇನು ಡಿಫ್ರೆಂಟ್ ಅನ್ಸಲ್ಲ. ಜಸ್ಟ್ ದಟ್ ಐ ಹ್ಯಾವ್ ಟು ನಾಟ್ ಕ್ರಿಬ್. ವರ್ಕೌಟ್ ಆದ್ಮೇಲೆ ನೋಡೋಣ ಇದೆ ರಿಯಾಕ್ಷನ್ ಇರುತ್ತಾ ಅಥವಾ ಯಾಕಾದ್ರೂ ಬಂದು ಅಂತ ಇರುತ್ತಾ? ಯಾಕಾದ್ರೂ ಬಂದು ಒಂದು ನಾನು ದಿನ ಅನ್ಕೋತೀನಿ, ಅದು ಇವತ್ತು ಇರುತ್ತೆ, ನೋಡೋಣ. ಓಕೆ ರೀ, ಲೆಟ್ಸ್ ಗೋ ರೀ. ಸೊ ನೀವು ಒಂದು ಚಾಲೆಂಜ್ ಕನ್ಫ್ಯೂಸ್ ಆಗಬೇಡಿ. ರೀ ಅಂತ ಹೇಳಕ್ ಕರೆದ್ರು ಬ್ಯಾಕ್ ಶೀಸ್ ಜಯಂತ್ ಅಂತ ಕರಿತೀಯ ಅಂತ, ಬಿಕಾಸ್ ಹಿ ಡಿಡ್ ನಾಟ್ ಮೆನ್ಷನ್ ಜಯಂತ್ ಅಂತ ಕರಿಬಾರ್ದು ಅಂತ ಹೇಳಿಲ್ಲ, ರೀ ಅಂತ ಕರಿಬೇಕು ಅಂದ್ರು. ನಾನು ಎರಡು ಕರಿತಾ ಇದೀನಿ, ರೀ ಜಯಂತ್ ಅವರೇ ಅಂತ ಎರಡು ಕರಿತಾ ಇದೀನಿ. ದಟ್ಸ್ ಐ ಥಿಂಕ್ ದಟ್ಸ್ ಓಕೆ. ಏನಂತೀರಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಓಕೆ, ಸೊ ನಾವು ಜಿಮ್ಮಿಗೆ ಬಂದಿದ್ದೀವಿ ಫೈನಲಿ ಆ್ಯಂಡ್ ವಿ ಆರ್ ಗೋನ್ ಸ್ಟಾರ್ಟ್ ಅವರ್ ವಾರ್ಮ್ ಅಪ್ ಆ್ಯಂಡ್ ವರ್ಕ್ಔಟ್. ಎನಿ ಸ್ಪೆಸಿಫಿಕ್ ಚಾಲೆಂಜಸ್ ಫಾರ್ ಮೀ ಟುಡೇ? ಹೇಳಿದ್ರಲ್ಲ ತುಂಬ ಎಲ್ಲ ಎಕ್ಸಸೈಸಸ್ ಮಾಡ್ಸೋಣ ಅಂತ, ಏನು ಮಾಡೋದು ಗೊತ್ತಾಗ್ತಾರೆ. ಅವ್ರಿಗೆ ಗೊತ್ತೇ, ಕ್ಲಾರಿಟಿನೇ ಇಲ್ಲ ಅವ್ರಿಗೆ ಏನು ಮಾಡಿಸ್ಬೇಕಂತ. ಆ ಚಾಲೆಂಜ್ ಅಂತ ಮಾತ್ರ ಕರ್ಕೊಂಬಂದಿದ್ದಾರೆ. ಆಲ್ಸೋ ಸಿ ಮೈ ಜಡೆ ಗೈಸ್. ಏನಾದರೂ ಇಂಟ್ರೆಸ್ಟಿಂಗ್ ಟಾಸ್ಕ್ ಹೆವಿ ವರ್ಕೌಟ್, ಕೈ ಕಾಲೆಲ್ಲ ಬಿಡೋಡ್ಬೇಕು. ಗಂಡ ಅಂತೆ ಗಂಡ. ಐ ಹ್ಯಾವ್ ನಾಟ್ ಸೀನ್ ಸಮ್ಮನ್ ಹ್ಯಾವಿಂಗ್ ಸಚ್ ಬಿಗ್ ಗ್ರಡ್ಜ್ ಆನ್ ದೇರ್ ವೈಫ್. ನಾನು ಇಲ್ಲೂ ಸ್ಟ್ಯಾಂಡ್ ತಂದಿಲ್ಲ, ಹಾಗಾಗಿ. ಹೆಂಗೆ ಮಾಡೋದು ನೀನು? ಸಾರಿ, ನೀ ಮಾಡು. ಮೇಘನಾ, ಅದು ವಾರ್ಮ್ ಅಪ್ ಮಾಡಿ ನಿಂದು. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇದೆ ಹೇಳ್ಕೊಟ್ರದು. ಮಾಡಿಸೋದು. ದಟ್ಸ್ ಅ ವಾರ್ಮ್ ಅಪ್ ವಿಚ್ ಐ ಹೇಟ್. ಐ ಡು ಜಯಂತ್ಸ್ ಫೇವ್ರೆಟ್ ವಾರ್ಮ್ ಅಪ್. ಓಕೆ, ಸೊ ಇವಾಗ ಜಯಂತ್ ಅವರು ಸೆಟ್ ಮುಗಿಸ್ಕೊಂಬಂದಿದ್ದಾರೆ. ಇವಾಗ ನನ್ನ ಸೆಟ್ಟು. ಸೊ ಐ ಹ್ಯಾವ್ ಟು ಡೂ ಆಸ್ ಪರ್ ಹಿಸ್ ಪ್ಲೇಸ್. 54 ವೆಯ್ಟ್ ಅಪ್ ಆನ್ ಮಸಾಜಿಸ್ತಾರೆ, 114 ಓಕೆ ರೀ, ಚಾಲೆಂಜ್ ಆಕ್ಸೆಪ್ಟೆಡ್. ಐ ವಿಲ್ ಟ್ರೈ. ಅಂದರೆ ಏನು ಮಾಡ್ಬೇಕು ಇವಾಗ? ಪುಲ್-ಅಪ್. ಓಕೆ, ನಿಮ್ಮ ಡೂ ಇಟ್. ಪರವಾಗಿಲ್ವೇ? 2 3 ಅಮೇಝಿಂಗ್. ನಾಟ್ ಬ್ಯಾಡ್ ಕೊಂಡು. ಮೇಘನಾ ಯಾವತ್ತೂ ಆ ವೆಯ್ಟಲ್ಲಿ ಮಾಡಿರಲಿಲ್ಲ. ವೆರಿ ಪ್ರೌಡ್ ಆಫ್ ಯು. ಚಾಲೆಂಜ್. ಇವಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ. ಓಕೆ, ಸೊ ನಮ್ಮ ವರ್ಕೌಟ್ ಅದು ಮುಗೀತು. ಓಕೆ, ವಾರ್ಮ್ ಅಪ್ ಮುಗೀತು. ಸೊ ಇವಾಗ ನೆಕ್ಸ್ಟು ಚೆಸ್ಟ್ ಮಾಡೋಕೆ ಬಂದಿದ್ದೀವಿ. ವಾಟ್ಸ್ ದ ಕ್ಯಾಚ್? ಯೂಶಲಿ ಬರೀ ಬಾರ್ ಹೊಡಿತಾ ಇದ್ದೆ. ಸೊ ಟುಡೇ ವಿತ್ ದ ವೆಯ್ಟ್. ಎಷ್ಟು? 10 kg. 5 ಮುಖದ ರಿಯಾಕ್ಷನ್ ಎಕ್ಸಾಕ್ಟ್ಲಿ. ಅವನಿಗೆ ಅಲ್ಲ, ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋದು ಇಂಪಾರ್ಟೆಂಟ್. ಅದು ಫಿನಿಶ್ ಮಾಡೋದು ಏನು ಇಂಪಾರ್ಟೆಂಟ್ ಅಲ್ಲ. ಅದು ಎಸ್ ಅಂದ್ಬಿಡೋದು, ಎಷ್ಟು ಮಾಡೋದು ಅಷ್ಟೇ. ಸೊ ಇವಾಗ ನಾವು ಮಾಡುವಂಥ ವರ್ಕೌಟ್ ಇದು. ಆದರೆ ನನ್ನ ವೇಟಲ್ಲಿ ಮಾಡಲ್ಲ, ಅದು ಜಯಂತ್ ಅವ್ರ ವೇಟ್.
ಓಕೆ 2 ಸೆಟ್ ಆಫ್ ಚೆಸ್ಟ್ ಪ್ರೆಸ್ ಇರೋಣ ಬೀಳ್ ಓಕೆ ಮುಗಿಸಿದ್ದೀವಿ. ಹೌ ಡಿಡ್ ಐ ಡೂ ದ ಸೆಕೆಂಡ್ ರೌಂಡ್? 8 repetitions. ಸ್ವಲ್ಪ ಸಪೋರ್ಟ್ ಕೊಟ್ಟೆ ಬಟ್ ಸ್ಟಿಲ್ ಮಾಡೋದ್ನ ಇಲ್ಲ. ಮೇಘ್ನಾ ಇಸ್ ಕಿಲ್ಲಿಂಗ್ ಇಟ್ ಟುಡೇ ವರ್ಕೌಟ್. ಇಲ್ಲಿಂದ ಎವ್ರಿ ಡೇ ಚಾಲೆಂಜ್ ಮಾಡಿಸ್ಬೇಕು. ಓಕೆ ವಿಲ್ ಟೇಕ್ ಇಟ್ ಅಪ್ ಅಂಡ್ ಡೂ ಬೈಸೆಪ್ಸ್ ಬಿಕಾಸ್ ನಾನು 100 days ಚಾಲೆಂಜ್ ನನಗೆ ಕೊಡ್ಕೊಂಡಿದ್ದೀನಿ ಅದಕ್ಕೆ. ಓಕೆ ಸೊ ನೆಕ್ಸ್ಟ್ ಇವಾಗ ನಾವು ಏನು ವರ್ಕೌಟ್ ಮಾಡ್ತೀವಿ ಜಯಂತ್ ಅವರೇ? ಪ್ರೀಚೋ ಕರ್ಲ್ಸ್. ಓಕೆ 20 kg ಬೇಕಾ? ಅಷ್ಟೆಲ್ಲ ನಾನು ಮಾಡಿಲ್ಲ ತಾನೆ. 20 ಎಲ್ಲ ಆಗಲ್ಲ. 15 ಟ್ರೈ ಮಾಡಿ. 15 ನೀನು ಯಾವತ್ತೂ ಟ್ರೈ ಮಾಡಿ. ಸರಿ ಆಯ್ತು. ಕ್ರೇಜಿಯಾಗಿ ನಾನು ನನ್ನ ಲಿಮಿಟ್ಸ್ನ ಪುಷ್ ಮಾಡ್ತಾ ಇದ್ದೀನಿ. ಸೊ ನೋಡುವ, ಐ ಹೋಪ್ ಮನೆಗೆ ಹೋದ್ಮೇಲೆ ನಾನು ಅದೇ ಪಾರ್ಟ್ ಆ್ಯಂಡ್ ಪೊಸಿಷನಲ್ಲಿ ಇರ್ತೀನಿ ಅಂತ ನಾನು ಭಾವಿಸಿದ್ದೀನಿ. ನೋಡುವ. ಇದು ಜಯಂತ್ ಅವರೇ 25 ಅಲ್ಲಿ ಮಾಡ್ತಿದ್ದಾರೆ, ನಂಗೆ 20 ಮಾಡುವಂತೆ. ನಂಗೆಲ್ಲ ಆಗುತ್ತೆ ನೋಡಿ, ಅವ್ರಿಗಾಗೋ ಥರ ನಂಗೆ ಆಗುತ್ತೆ. ನೋಡೋಣ, ಲೆಟ್ಸ್ ಟ್ರೈ ಟು ಡೂ 15 ಅಟ್ ಲೀಸ್ಟ್. ನಾನು 10 ಮಾಡೋದು ಯಾವಾಗಲೂ ಇದನ್ನು. ನನಗೆ ಯಾವ ವರ್ಕೌಟ್ದು ಹೆಸರು ಗೊತ್ತಿಲ್ಲ, ಸುಮ್ಮನೆ ಅದು ಅಂತ ತೋರಿಸ್ಬಿಡ್ತೀನಿ ಕೈಯಲ್ಲಿ. ಇದು ತೋಳಲ್ಲಿ ಹಾಕೊಂಡ್ರು ತೊಲೆ ಕರೆಕ್ಟಾಗಿ ಇಟ್ಕೋತಾ ಇದ್ದೀನ. ಸ್ಟಾರ್ಟ್. ಲೆಟ್ಸ್ ಗೋ. ಐ ಆಮ್ ನಾಟ್ ಇವನ್ ಏಬಲ್ ಟು ಲಿಫ್ಟ್ ಇಟ್. ಮಾಡಿ. ಒಂದು ನಿಮಿಷ. ಅಯ್ಯೋ ದೇವ. ಓಕೆ ಥ್ಯಾಂಕ್ ಯು. ಪರ 1 2 ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು. ಸಾಕು ಗುಡ್ ಜಾಬ್. ಟ್ರೈ ಮಾಡ್ತೀನಿ. ವಾರಿಯರ್ ಮೇಘನಾ ಇಸ್ ಕಿಲ್ಲಿಂಗ್ ಇಟ್ ಟುಡೇ. ಅಷ್ಟೇನಿಲ್ಲ, ಸುಮ್ಮನೆ ಬೈಕೋಬೇಡಿ. ಆಮೇಲೆ ಟ್ರೈಯಿಂಗ್ 1 step at a time. ಸೆಕೆಂಡ್ ರೌಂಡ್ ನಾನು ಇನ್ನೂ ಜಾಸ್ತಿ ಮಾಡ್ತೇವೆ ವಿತ್ ದ ಸಪೋರ್ಟ್ ಆಫ್ ಮೈ ಹಸ್ಬ್ಯಾಂಡ್. ಗುಡ್ ಜಾಬ್. ನೆಕ್ಸ್ಟ್ ಎಕ್ಸರ್ಸೈಸ್ ಇಸ್ ಫ್ಲೈಸ್. ಎಂಥದ್ದು? ಫ್ಲೈಸ್ ಶೋಲ್ಡರ್. ಫಸ್ಟ್ ರೌಂಡ್ ಇವಾಗ ಆಲ್ರೆಡಿ ಮೇಘನಾ ಮಾಡಿದ್ದಾರೆ, ವಾರ್ಮ್ ಅಪ್ ಆಗಿದೆ. ಬಟ್ ಅವ್ರು 5 kgs ಅಲ್ಲಿ ಯಾವಾಗಲೂ ಮಾಡ್ತಾರೆ. 5 kgs ಅಲ್ಲಿ ಮಾಡಿದ್ದೀನಿ. ಇವತ್ತು ಚಾಲೆಂಜ್ ಏನಂದರೆ 5 kgs ಅಲ್ಲಿ 14 repetitions ಮಾಡಬೇಕು ವಿತ್ ಪ್ರಾಪರ್ ಫಾರ್ಮ್. ಲೆಟ್ಸ್ ಗೋ. ನಾಟ್ ಬ್ಯಾಡ್. 1 2 3 push 13 ಲಾಸ್ಟ್. ಓಹ್ ಮೈ ಗಾಡ್. ಹೇಗೆ ಅನಿಸ್ತಾ ಇದೆ? I can't feel my hands. ಗುಡ್ ಜಾಬ್. 6 7. Honestly, I'm so proud of Meghana. Last exercise for the day is legs. Meghana ಅವರು ಇವಾಗ 15 reps ಮಾಡ್ತೀರಾ? ಸಾಧ್ಯ ಇಲ್ಲ. ಯಾಕೆ? ಆಗಲ್ಲ. ಏನಾಯ್ತು? ಆಗಲ್ಲ. 10 ಮಾಡ್ತೀನಿ ಪ್ಲೀಸ್. 15 ಮಾಡಿ. ವೇಟ್ ಇಸ್ 18 kg. ಓಕೆ 9 8 9. ಟೆಸ್ಟ್ ಮಾಡ್ತಾ ಇದೆ. I can't feel my legs. Thank you. ಲಾಸ್ಟ್ ಸೆಟ್. ಅವಾಗಲೇ ನಾನು ಮಾಡಿದ್ದು 18, ಇವಾಗ 23. ಓಕೆ ಲಾಸ್ಟ್ ಎಕ್ಸರ್ಸೈಸ್ ಫಾರ್ ದ ಡೇ. ಇದಾದ್ಮೇಲೆ ನಡೆಯೋದು ತುಂಬ ಕಷ್ಟ. ಗುಡ್ ಜಾಬ್. ಐ ಆಮ್ ಸೋ ಪ್ರೌಡ್ ಆಫ್ ಮೇಘನಾ ಟುಡೇ. 75 minutes ವರ್ಕೌಟ್ ಆಯಿತು. ಥ್ಯಾಂಕ್ ಯು ರೀ. ಇದಾದ್ಮೇಲೆ ಅವರೇ ಸ್ವಯಂ ಪ್ರೇರಿತ ಕಾರ್ಡಿಯೋ ಮಾಡೋಣ ಅಂತ ಇದ್ದಾರೆ. ನಾನು ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಈ ವಯ್ಯ ನನ್ನ ಕಾರ್ಡಿಯೋ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಯಾರು ಕಾಪಾಡಿ ಪ್ಲೀಸ್. ಲಾಸ್ಟ್ ಟ್ರೆಡ್ಮಿಲ್ ಅಂಡ್ ವರ್ಕೌಟ್ ಇಸ್ ಡನ್. ಲೆಟ್ಸ್ ಗೋ. ಯೆಸ್. ನಾವು ಬಂದು 1 hour ಆಯ್ತು ವರ್ಕೌಟ್ ಮಾಡೋದಂದ್ರೆ, ಅರ್ಧ ಗಂಟೆ ನೀನು ವಿಡಿಯೋ ಮಾಡೋದ್ರಲ್ಲೇ ಕಳೆದಿದ್ದೀವಿ ಅಂತ. ನನಗೆ ನಿನ್ ಮನುಷ್ಯನೇ ಅನ್ನಿಸ್ತಿಲ್ಲ. ಮಿನಿಮಮ್ ಒಂದು 20 ನಿಮಿಷ ಆಗುತ್ತೆ, ಇಲ್ಲಾಂದ್ರೆ ಬೇಗ ಆಗ್ತದೆ. ಬನ್ನಿ ಲಾಸ್ಟ್. ಲೆಟ್ಸ್ ಗೋ. ನಾವು ಯಾವಾಗ ಬಂದು ವಿಡಿಯೋ ಮಾಡಿಲ್ಲ ಅಂದ್ರೆ 1 hour ಕಂಪಲ್ಸರಿ ಮಿನಿಮಮ್ ಇದ್ದೇ ಇರ್ತೀವಿ ಜಿಮ್ಮಲ್ಲಿ. ದಿಸ್ ಬಾಯ್ ಇಸ್ ದಿ ಲೈಯರ್ ಗೈಸ್. ಫೀಲಿಂಗ್ ಗುಡ್. ಅಮೇಜಿಂಗ್ ವರ್ಕೌಟ್ ಟುಡೇ. ಓಕೆ, ಸೊ ಸಕ್ಸಸ್ಫುಲಿ ನಾನು ನನ್ನ ಚಾಲೆಂಜಸ್ನ ಇಡೀ ದಿನ ಪೂರೈಸ್ತಾ ಇದ್ದೀನಿ. ಇವಾಗ ಇನ್ನೊಂದು ಚಾಲೆಂಜ್ಗೆ ನಾನು ರೆಡಿ ಆಗಿದ್ದೀನಿ, ಅಂದರೆ ಇನ್ನೊಂದು ಟಾಸ್ಕ್ಗೆ. ಇವಾಗ ಅದು ಏನು ಟಾಸ್ಕ್ ಅಂತ ಮಿಸ್ಟರ್ ಜಯಂತ್ ಅವ್ರು ತಿಳಿಸ್ಬೇಕು. ಏನು ಮಾಡ್ತಾ ಇದ್ದೀವಿ ನಾವು ನೆಕ್ಸ್ಟು? ಯಾವಾಗಲೂ ಮೇಘ್ನಾ ಅವ್ರು ಹೇಳ್ತಾ ಇದ್ರು, ಬೇಗ ನೀನು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರೋಲ್ಲ, ಹೋಗೆಲ್ಲ ಕೆಲಸ ಮಾಡು, ಸುಮ್ಮನೆ ಕೂತಿರ್ತೀಯ, ಅದು ಕಾರಾದ್ರೂ ನೋಡ್ಕೋ ಹೋಗು ಅಂತೆಲ್ಲ ಸುಮ್ಮನೆ ಹೇಳ್ತಾ ಇರ್ತಾರೆ ಯಾವಾಗಲೂ. ಸುಮ್ಮನೆ ಯಾವಾಗಲೂ ಕೂತಿರ್ತೀಯ ಅಂತ. ಪಾಪ ಅವ್ರಿಗೂ ಗೊತ್ತಾಗಲಿ, ನಾವು ಕಾರ್ ನೋಡ್ಕೋ ಅಂತನಾ ಅಥವಾ ನೀಟಾಗಿ ಇಟ್ಕೋ, ಚೆನ್ನಾಗಿ ನೀನೇ ತೊಳಿ, ನೀನೇ ಹೋಗು, ನೀನೇ ಆ್ಯಕ್ಟಿವ್ ಆಗಿರು ಅಂತ. ಅದಕ್ಕೆ ಯಾಕೆ ಮೇಘ್ನವ್ರಿ ನನ್ನ ಕಾರ್ ಕ್ಲೀನ್ ಮಾಡಬಾರ್ದು ಅಲ್ವಾ? ಗೊತ್ತಾಗುತ್ತೆ, ಲೈಕ್ ರಿಯಾಲಿಟಿ ಚೆಕ್ ಆಗಲಿ ಅಂತ. ಅದೊಂದೇ ಕಾರಣಕ್ಕೆ, ಬೇರೆ ಏನಕ್ಕೂ ಅಲ್ಲ. ಸೊ ಇವಾಗ ನೆಕ್ಸ್ಟ್ ಟಾಸ್ಕ್ ಏನಂದರೆ ಜಯಂತ್ ಕಾರ್ನ ನಾನು ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಇದು ಜಯಂತ್ ಕಾರು ಹಣೆ ಬರ ನೋಡಿ, ಹೊಸ ಕಾರ್ ಥರ ಇದೆಯಾ ನಿಮ್ಗೆ ಅನಿಸ್ತಿದ್ಯಾ? ಮಕ್ಕಳು ಚಿತ್ತಾರ ರಂಗೋಲಿ ಎಲ್ಲ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿ, ಓ ಮೈ ಗಾಡ್, ಇಟ್ ಇಸ್ ಲೈಕ್ ಯಾವುದೋ ಸಫಾರಿ ಮುಗಿಸ್ಕೊಂಡು, ಡೆಸರ್ಟ್ ಸಫಾರಿ ಕಾರ್ ಈಗಷ್ಟೇ ಬಂದಂಗಿದೆ.
ಆ ಥರ ಸಫಾರಿ ಹೆಸರು ಕರೆಕ್ಟಾಗಿದೆ ಇದು ಇವಾಗ ಕಾರು. ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಬೇಗ ಎದ್ದೇಳಿ ಲಾಸ್ಟ್ ಒಂದು ವಾರದಿಂದ ಆಫೀಸ್ ಬೈಕಲ್ಲಿ ಹೋಗಿದ್ದೆ, ಸೊ ಐ ಕುಡಂಟ್ ಗೆಟ್ ಟೈಮ್ ಟು ಕಾನ್ಸಂಟ್ರೇಟ್ ಆನ್ ದ ಕಾರ್. ಸೊ ಆ ಡ್ಯೂಟೀಸ್ ಗಾಡ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಡರ್ಟಿ. ಲೆಟ್ಸ್ ಗೋ. ಬೆಳಿಗ್ಗೆ ಬೇಗ ಎದ್ದು ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಜಿಮ್ಮಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಹಿ ಥಿಂಕ್ಸ್ ಮೈ ಬಾಡಿ ವಿಲ್ ಸಪೋರ್ಟ್ ಟು ದಿಸ್ ಆಲ್ಸೋ ಕ್ಲೀನಿಂಗ್. ಅನ್ಫಾರ್ಚುನೇಟ್ಲಿ ದಿಸ್ ನಾರ್ಮಲ್ ಹುಡುಗರ ಜೀವನ ಇದೆ. ಸೊ ಎಂತದು ಕ್ಲೀನ್ ಮಾಡಲ್ಲ. ಅಗ್ರಿ ಮಾಡ್ತಾರೆ. It doesn't apply to Jayan because Jayan doesn't clean and doesn't do any of the cleaning stuff. You don't. ಅಲ್ಲ ಕಾರ್ನ ಕ್ಲೀನ್ ಮಾಡೋದು. You just ಸುಮ್ಮನೆ ಹಿಂಗೆ ಒರೆಸ್ಬಿಟ್ಟು ಆಫೀಸಿಗೆ ತಗೊಂಡು ಹೋಗ್ತಾರೆ. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್ ರೀ. 2 minutes ಆಯ್ತು. ಎಷ್ಟು ಸರಿ ರೀ ಅಂದ್ರೆ ರೀ ಏನು ಅಂದ್ರೆ ಮಾಡ್ತೀನ್ರಿ, ಕೆಲಸ ಶುರು ಹಚ್ಕೊಳ್ರಿ. ಸರಿ, ಇವಾಗ ಹೆಂಗ್ ಒರೆಸ್ಬೇಕು? ಏನಾದ್ರು ಲಿಕ್ವಿಡ್ ಏನಾದ್ರು ತಗೊಂಡು ಸೋಪ್ ಎಲ್ಲ ಹಾಕೊಂಡು ತೊಳಿಬೇಕಾ? ಫಸ್ಟ್ ತುಂಬಾ ಧೂಳಿದೆ, ಸೊ ಫಸ್ಟ್ ಧೂಳು ಹೊಡಿಬೇಕು ನೀವು. ಹಂಗಂದ್ರೆ ಹಿಂಗ್ ಕೊಡಬೇಕಾ ಒರೆಸ್ಬೇಕಾ? ಅದು ಹೇಳ್ಕೊಟ್ಟು, ಅದಕ್ಕೆ ಸಪ್ರೇಟ್ ಕ್ಲಾತ್ ಇದೆ. ಸೊ ಅಲ್ಲಿ ಟೀಚ್ ಯು ಹೌ. ಇದೊಂದು ಬಟ್ಟೆ ಇದೆ. ಇದು ಬೆಟ್ಟದ, ಇದು ಡಸ್ಟಿಂಗ್. ಇದು ಡಸ್ಟಿಂಗ್ ಡಸ್ಟಿಂಗ್ ಮಾಡಾದ್ಮೇಲೆ ತಿರ್ಗಾ ಒದ್ದೆ ಮಾಡ್ಕೊಂಡು ಆಮೇಲೆ ಒರೆಸ್ಬೇಕು. ಮತ್ತೆ ಇದ್ರಲ್ಲಿನೇ. ಸೊ ಹಿಂಗ್ ಒರ್ಸೋದು ಇವಾಗ ಫಸ್ಟ್. ನೋಡ್ರಿ, ನಂಗೆ ಸೈನಸ್ ಇದೆ, ಡಸ್ಟ್ ಅಲರ್ಜಿ ತುಂಬಾ ಆಗಿದೆ. ಈ ಡಸ್ಟ್ಗಂತೂ ಪಕ್ಕ ಅಲರ್ಜಿ. ಅಕ್ಷಿ ಅಂತಾನೆ ಇರ್ತೀನಿ. ಅದಕ್ಕೆ ಮಾಸ್ಕ್ ತಗೊಂಡ್ಬರ್ಬೇಕಿತ್ತು. ಐ ಡಿಂಟ್ ಎಕ್ಸ್ಪೆಕ್ಟ್. ಸೊ ಲೆಟ್ಸ್ ಇವಾಗ ಹಿಂಗೆ ಮ್ಯಾನೇಜ್ ಮಾಡೋಣ. ನಕ್ಕೊಂಡು ಮಾಡಕ್ಕೆ ಕಾರ್ಗೂ ಖುಷಿ ಆಗುತ್ತೆ. ಹುಡುಗರು ಕಾರ್ನ ಅಷ್ಟು ಲವ್ ಮಾಡ್ತೀನಿ ಅಂತಾರೆ, ಒಂದ್ ನೆಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಳಕ್ ಆಗಲ್ಲ. ದಟ್ ಈಸ್ ದ ಸ್ಯಾಡ್ ಪಾರ್ಟ್ ಗೈಸ್. ನಾನು ನೋಡ್ಕೋತೀನಿ. ಈ ಒಂದು ವಾರ ಐ ವಾಸ್ ಬಿಸಿ, ಸೊ ಮಾಡಕ್ಕಾಗಲಿಲ್ಲ. ನಿಲ್ಸ್ ಅಲ್ಲೇ ನಿಲ್ಸಿ. ನಿಮ್ಗೆ ರೀ, ನಿಮ್ಗಲ್ಲ ರೀ. ಜುಂಬುಜಾ ಏನಪ್ಪ ಮೇಘನ ನಿನ್ನ ಜುಂಬುಜಾ. ಈಗ ಪಾಪ ನಮ್ಮ ಹೆಂಡತಿನ ಇಷ್ಟು ಕಷ್ಟಪಡೋದು ನೋಡಕ್ ಆಗ್ತಾರ ನನ್ನ ಕಣ್ಣಲ್ಲಿ. ಹೆಂಡತಿ ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋರು ಅದು ಮುಂದಿನ ಜನ್ಮದಲ್ಲಿ ಏನಾಗಿ ಹುಡ್ತಾರೆ ಅಂತ ದಯವಿಟ್ಟು ಎಲ್ಲರೂ ಗೂಗಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಇದನ್ನು ತಿಳ್ಕೊಳ್ಳೋದು ಸ್ವಲ್ಪ ಅಗತ್ಯ ಇದೆ. ರಾಣಿ ಥರ ಸಾಕ್ತೀನಿ ನಿನ್ನ ಬಾಚಿನ, ನನ್ನ ಮದುವೆ ಆಗು ಅಂತ ಜಯಂತ್ ಅವ್ರು ಹೇಳಿದ್ರು ನನಗೆ. ಇದೇನಾ ರಾಣಿ ಥರ ಅಂದರೆ ನೋಡಿಪ್ಪ. ಅಯ್ಯೋ, ಗಂಡಂಗೆ ಹೆಲ್ಪ್ ಮಾಡೋದು ದೇವ್ರ ಸಮಾನ ಅಂತ. ದೇವ್ರಿಗೆ ಹೆಲ್ಪ್ ಮಾಡೋದು, ಗಂಡಿಂಗೆ ಹೆಲ್ಪ್ ಮಾಡೋದು ದೇವ್ರ ಸಮಾನ. ಏನ್ರಿ ಕನ್ನಡ ಅರ್ಥ ಅದೇ, ಸಾರಾಂಶ ಅದೇ. ಸಾರಾಂಶಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಹೇಳಿ. ಸಮರಿ. ಪರವಾಗಿಲ್ವೇ, ಗ್ಯಾಪಲ್ಲೆಲ್ಲೋ ಕಲ್ತ್ಕೊಂಡ್ಬಂದು. ಏನು ಗ್ಯಾಪ್, ಏನು ಅನ್ಕೊಂಡಿದ್ರಿ? ಅಯ್ಯೋ ದೇವ. ಜನರೇ ಫೂಲ್ ಆಗಬೇಡಿ. ಮೇಘ್ನಾ ಇಸ್ ಅನ್ ಅಮೇಝಿಂಗ್ ಆಕ್ಟರ್. ಸೊ ಏನು ಸ್ವಲ್ಪ ಓವರ್ ಎಕ್ಸಾಜರೇಟ್ ಮಾಡ್ತಾರೆ. ಏನು ನನ್ಗಲ್ಲಿ ಸಿಗುತ್ತಾ ಹೈಟು? ಅಲ್ಲ, ಅಯ್ಯೋ ದೇವ್ರಿ ಅಂತ ಅನ್ಕೊಂಡು ಅಲ್ಲೆಲ್ಲ ಬೀಳಕ್ ಹೋಗಲ್ಲಮ್ಮ ನಾವು. ಅಲ್ಲೆಲ್ಲ ಬೀಳಕ್ ಹೋಗಲ್ಲಮ್ಮ. ಪ್ರಾಬ್ಲಮ್ ಇಸ್ ಮೇಘನಾ ಚಿಕ್ಕವಳಿಂದನೂ ಆಕ್ಟಿಂಗ್ ಮಾಡ್ತಾಳೆ. ಸೊ ಏನ್ ಇವಾಗ ಏನ್ ಅನ್ಬಿಟ್ಟೆ ನಾನು? ಅಲ್ಲಲ್ಲ, ನಾನು ಹೇಳೋದು ಇವಾಗ ಗೊತ್ತಾಯ್ತಾ, ನಾನು ಯಾವಾಗಲೂ ಕಾರ್ ಕ್ಲೀನ್ ಮಾಡ್ತೀನಿ ಅಂತ. ಅದೇನು ಮಹಾ ಕೆಲಸ ಅಂತ ಇದ್ದಲ್ಲ. ನಾನೇನು ಹೇಳಿಲ್ಲ, ಮಾಡು ಅಂತ ಹೇಳ್ತಿದ್ದೆ ಅಷ್ಟೇ. ಕಾರು ಅಷ್ಟು ಪ್ರೀತಿಯಿಂದ ತಗೊಂಡ್ಮೇಲೆ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೆ ಅಷ್ಟೇ. ನಾನು ಏನೇ ಮಾಡಿದ್ರೆ ಅದೆಲ್ಲ ಏನೊಂದು ಕೆಲಸ, 5 ನಿಮಿಷ ಕೆಲಸ ಅಂತಾರೆ. ಇವತ್ತು ಆ ತರ ಎಲ್ಲ ನಾನು ಏನು ಹೇಳಿಲ್ಲ. ಎಕ್ಸ್ಪೀರಿಯನ್ಸಿಂಗ್ ವಾಟ್ ಐ ಡೂ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವರು ಕಾರ್ ಕ್ಲೀನ್ ಮಾಡ್ಸಕ್ ಬಂದಿದ್ದಾರೆ. ಯಾಕೆಂದ್ರೆ ಅವ್ರು ಕ್ಲೀನ್ ಮಾಡೋದು ಇದೊಂದನ್ನೇ. ಮನೇಲಿ ಕ್ಲೀನ್ ಮಾಡ್ಸಲ್ಲ, ಯಾಕೆಂದ್ರೆ ಅದು ಯಾವಾಗ್ಲೂ ನಾನೇ ಕ್ಲೀನ್ ಮಾಡೋದು. ಅದಕ್ಕೆ ಅವ್ರ ಮನೆ ವಿಷಯಕ್ಕೆ ಒಂದೇ ಇಲ್ಲ, ಯಾಕೆಂದ್ರೆ ಎವ್ರಿಥಿಂಗ್ ಇಸ್ ಆಲ್ರೆಡಿ ಟೇಕನ್ ಕೇರ್ ಆಫ್. ಇಲ್ಲಿ ಏನಕ್ಕೆ ಬಂದಿರೋದು, ಇದು ಅವ್ರ ಕೆಲಸ, ಇದೊಂದೇ ಅವ್ರು ಕ್ಲೀನ್ ಮಾಡೋದು. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಕ್ಕ ನೀವೇನಲ್ಲಿ ನನ್ನ ಹೈಟ್ ಅಲ್ಲಿ ಟಾಪಿಂಗ್ ಒರೆಸ್ತೀನಿ ಅಂತ ನೀವು ಕ್ವೆಶನ್ ಬರ್ಬೋದು. ಹಿಂಗೆ ಜಯಂತ್ ಅವ್ರು ಹತ್ಬಿಟ್ಟು ತೋರ್ಸಿದ್ರು, ಹಿಂಗ್ ಹತ್ಬಿಟ್ಟು ಒರ್ಸು ಅಂತ. ಹಿಂಗ್ ಹತ್ಬಿಟ್ಟು ನಾನು ವೀಲ್ ಮೇಲೆ ನಿಂತಿದ್ದೀನಿ ಇಲ್ಲಿ. ಲಿಟ್ರಲಿ ಐ ಕ್ಯಾನ್ ಗೋ ಟು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ನೆಕ್ಸ್ಟ್ ಸೀಸನ್. ಹತ್ಬಿಟ್ಟು ಒರ್ಸ್ತಾ ಐ ಆಮ್ ಸೋ ಪ್ರೌಡ್ ಆಫ್ ಮೇಘನಾ. ಸೊ ನಾನು ಸದ್ಯಕ್ಕೆ ಡಸ್ಟಿಂಗ್ ಮುಗಿಸಿದ್ದೀನಿ. ಇವಾಗ ನೀರಲ್ಲಿ ಒರೆಸ್ಬೇಕು. ಸೊ ದಟ್ಸ್ ಆರ್ ನೆಕ್ಸ್ಟ್ ಅಜೆಂಡಾ. ಬಟ್ ಇಟ್ಸ್ ಲುಕಿಂಗ್ ಮಚ್ ಡೀಸೆಂಟ್. ಓಕೆ, ಆನ್ ಟು ದ ನೆಕ್ಸ್ಟ್ ಸ್ಟೆಪ್. ಹಿಂಡ್ತಾ ಇದ್ದಾರೆ ಜಯಂತ್ ನನ್ನ ಅಂತ ನಾನು ಅದನ್ನ ವಿಜುವಲ್ ರೆಪ್ರೆಸೆಂಟೇಷನ್ ತೋರಿಸ್ದೆ. ನಾನು ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಿಂಗೆ ತಗೋಬೇಕಂತೆ. ಹಿಂಗೆ ಕೈಗೆ ಹಾಕೋಬೇಕಾ? ಕೈಗೆ ಹಾಕೊಂಡು ಒರ್ಸೋದಾ? ಹಿಂಗೆ ಕಚ್ಕ ಮಚ್ಕ ಐಸ. ಅದಕ್ಕೆ ಆ ಕಡೆ ಹೋಗ್ಬೇಕು. ಗೋಡ್ ಹಚ್ಚೆ ಕವರ್ ದಟ್ಟಿದ್ಯಾ? ಹಿಂಗೆ ಮಚ್ಕ ಮಚ್ಕ ಅಂತ. ಹಂಗೆ ಮಿರರ್, ಸಾರಿ ಇನ್ನು ಅದು ಮಿರರ್ಗೆ ಹೋಗಿಲ್ಲ ಸರ್. ಓಕೆ ಸರ್, ಫಸ್ಟ್ ಇಲ್ಲಿ ಮಾಡ್ತೀನಿ ಸರ್, ಆಮೇಲೆ ಅಲ್ಲಿಗೆ ಹೋಗ್ತೀನಿ ಸರ್. ಸರ್, ನಿಮಗೆ ನಮ್ಮ ಸರ್ವಿಸಸ್ ಇಷ್ಟ ಆದರೆ 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟು ಟಿಪ್ಸ್ ಏನಾದ್ರು ಕೊಡಿ ಸರ್. ನಿಮ್ಮ ಖುಷಿ
ಇವಾಗ ಕೆಲಸ ಮಾಡೋರು ಇಷ್ಟು ಚೆನ್ನಾಗಿರ್ತಾರ. ಇದು ನನಗೆ ಸಿಗಲ್ಲ ಇವಾಗ. ಇಲ್ಲ ನೋಡಿ ನೋಡಿ ಇಲ್ಲಿ ಧೂಳು ಮಧ್ಯದಲ್ಲಿ. ಇಲ್ಲಿ ಸರ್. ಓಕೆ ಸರ್, ಓಕೆ ಸಾರಿ ಸರ್. ನಂಗೆ ಯಾಕೋ ನಾಳೆಯಿಂದ ಬೆಡ್ರೂಮಿಂದ ಹೊರಗಡೆ ಮಾಡ್ಕೋಬೇಕು ಅನಿಸ್ತಾ ಇದೆಯಲ್ಲ. ನೋಡಿ ಸರ್, ನಿಮ್ಮ ಇಷ್ಟ ಸರ್, ನಾವೇನು ಹೇಳಲ್ಲ ಸರ್. ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಚಾಲೆಂಜ್ ತಗೊಂಡ್ಮೇಲೆ ಅದನ್ನ ನಾವು ಫ್ರೆಂಡ್ಲಿಯಾಗಿ ತಗೋಬೇಕಲ್ಲ ಸರ್. ದಟ್ಸ್ ದ ಸ್ಪಿರಿಟ್. ವೆರಿ ಗುಡ್. ಏನು ನಿಮ್ಮಂತರ ಆಶೀರ್ವಾದ ಸರ್. ಇನ್ನ ದಿನ ಮುಗ್ದಿನ 11:30 ತನಕ ಟೈಮ್ ಇದೆ. ಇನ್ನ 2-3 ಚಾಲೆಂಜ್ ನನ್ನ ಮೈಂಡಲ್ಲಿ ಇದೆ. ಓ ಸರ್, ಎಸ್ ಸರ್, ಮಾಡ್ತೀನಿ ಸರ್. ಹ್ಞೂನ್ರಿ ಶರಣ್ರಿ. ಲಿಟ್ರಲಿ ಯಾವ ಅರ್ಬನ್ ಕ್ಲಾಪ್ ಅವ್ರು ಹಿಂಗೆ ಕ್ಲೀನ್ ಮಾಡಲ್ಲ, ಹಂಗೆ ಕ್ಲೀನ್ ಮಾಡಿದೀನಿ. ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದಕ್ಕೆ ಮಾತ್ರ ಹೊರಗಡೆನೆ ಮಲಗಿಸೋದು. ಈ ಮಾತುಗಳಿಗೆಲ್ಲ ಫಿಕ್ಸು. ಇಲ್ಲ ಇಲ್ಲಿ ಮಿಸ್ ಆಗೋಯ್ತು. ನೀರು ಒದ್ದೆ ಆಗಿಲ್ಲ ಒಂದಿನ. ಸಾಕ ಸರ್, ಖುಷಿನ ಸರ್. ನೋಡಿ ಮೇಘನ ನಾಗವಲ್ಲಿ ಥರ ಬದಲಾಗ್ತಿರೋದು ನೋಡಿ. ಇಲ್ರಿ, ಟಕ ಅಂತ ಒರೆಸ್ಬೇಕ್ರಿ. ಇವಾಗ ಆ ಬಟ್ಟೆಲಿ ನೀರನ್ನೆಲ್ಲ ಅಬ್ಸರ್ವ್ ಮಾಡಿ ಕಾರ್ ಮಿಣ ಹಂಗೆ ಮಾಡಂಗೂ ಇಲ್ಲ. ಜಸ್ಟ್ ಪುಟ್ ಇಟ್ ಅಪ್ ಆ್ಯಂಡ್ ಪುಲ್ ಇಟ್ ಡೌನ್. ಹಂಗೆ ಅದು ಐಸ. ಇಲ್ಲ, ಸ್ವಲ್ಪ ಬಬಲ್ಸ್ ಕಾಣಿಸ್ತಾ ಇದೆ, ಅದಕ್ಕೆ ನನಗೆ. ಅವಾಗ ಕೈಯಲ್ಲಿ ಮಾಡಬೇಕು. ಓಕೆ, ನೋಡಿ ಸ್ನೇಹಿತರೆ, ವಾಹ್ ಶೈನ್ ಹೊಡಿತಾ ಇದೆ ಇವಾಗ ಕಾರ್. ಫೈನಲಿ ಕಾರ್ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ. ಚಕಮಕ ಅಂತ ಹೊಳಿತಾ ಇದೆ. ಓನರ್ ಏನು ಹೇಳ್ತಾರೆ ನೋಡೋಣ, ಹೇಳಿ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ಯಾ ಅವಳಿ. ಸರ್, ಟಿಪ್ಸು, ಫೀಸು, ಪೇಮೆಂಟ್ ರಾಣಿ ಥರ ನೋಡ್ಕೋತೀನಿ. ಅದೇ ನಿನ್ನ ಪೇಮೆಂಟ್. ಮಹಾರಾಣಿ. ಈ ವಿಡಿಯೋ ನಮ್ಮಮ್ಮ ನೋಡಿದ್ರೆ ತುಂಬಾ ಖುಷಿಯಾಗಿರ್ತಾರೆ ಅಂತ ಭಾವಿಸ್ತೀನಿ. ನನ್ನ ಮಗಳ ಕೈಲಿ ಕಾರ್ ಕ್ಲೀನ್ ಮಾಡಿಸಿದ್ಯಪ್ಪ ಅಂತ. ಅಂದ್ರೂ ಇನ್ನ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತಿನ್ನ, ಬಟ್ ಇಟ್ಸ್ ಓಕೆ. ಈ ಚಾಲೆಂಜ್ ಅನ್ನು ಸಹ ನಾನು ಪಾಸ್ ಮಾಡಿದ್ದೆ ಸ್ನೇಹಿತರೆ. ಚಪ್ಪಾಳೆ. ಗುಡ್ ಜಾಬ್. ಥ್ಯಾಂಕ್ಸ್ ರೀ. ವೆಲ್ಕಮ್ ರೀ. ನಮ್ಮ ಕಾರ್ ಚಾಲೆಂಜು ಟಾಸ್ಕ್ ಕೂಡ ಸಕ್ಸಸ್ಫುಲಿ ಮುಗ್ದು ನಾವಿಬ್ರು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ತಲೆ ಸ್ನಾನ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ 8:30 ಇಷ್ಟೊತ್ತಾಯ್ತು ನಾವಿಬ್ರು ಫ್ರೆಶ್ ಅಪ್ ಆಗಕ್ಕೆ. ನಮ್ಮ ನೆಕ್ಸ್ಟ್ ಟಾಸ್ಕ್ಗೆ ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಇನ್ನೊಂದು ಸ್ವಲ್ಪ ಟೈಮ್ ಅಷ್ಟೇ ಇರೋದು. ನಂಗಿನ್ನ ಎಷ್ಟೊಂದು ಮಾಡಬೇಕಾಯ್ತು. ಸೊ ಟೈಮ್ ಕನ್ಸ್ಟೆಂಟ್ ಇಂದ ಆಲ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಕೊಟ್ಟಿದ್ದೀರಾ ನೀವು. ಹಾಗಾಗಿ ನಾ ಫೈನಲ್ ಟಾಸ್ಕ್ ಏನು ಪಾಪ ಬೆಳಗಿಂದ ಕಷ್ಟಪಟ್ಟಿದ್ದಾರೆ ಇವರು. ಮಸಾಲೆ ಪುರಿ ತಿನ್ನಕ್ಕೆ ಹೋಗೋಣ ಅಂತ ಇವ್ರಿಗೆ ತುಂಬ ಇಷ್ಟ. ಬಟ್ ವಿತ್ ಅ ಟ್ವಿಸ್ಟ್ ಆಬ್ವಿಯಸ್ಲಿ. ಸೊ ನಾನು ಡಿಸೈಡ್ ಮಾಡ್ತೀನಿ ಏನು ಹಾಕೋತೀನಿ ಅಂತ. ಯೋರ್ ಚಾಯ್ಸ್. ಅದಕ್ಕೋಸ್ಕರ ಒಂದು ಟ್ರ್ಯಾಕ್ ಪ್ಯಾಂಟು, ಒಂದು ನಿಯಾನ್ ಥರ ಶರ್ಟು, ಸಮಥಿಂಗ್ ವಿಯರ್ಡ್. ಅದೇನು ಅಷ್ಟು ಬ್ಯಾಡ್ ಅಲ್ಲ ಅನ್ಸುತ್ತೆ. ಹೌದಾ? ಇನ್ನ ಕೆಟ್ಟದಾಗ ಮಾಡ್ಬೋದಿತ್ತು, ಬಟ್ ಇಟ್ಸ್ ಓಕೆ. ಐ ಡೋಂಟ್ ವಾಂಟ್ ಎಂಬಾರಸ್ ಟು ಮಚ್. ಹಿಂಗೆ ಎತ್ತಿಟ್ಟಿನಿ ವೆಡ್ಡಿಂಗ್ ಹಾಕೊಂಡು. ಹೂಸ್ ಟ್ರ್ಯಾಕ್ ಪ್ಯಾಂಟ್ ಇಸ್ ದಿಸ್? ಎರಡೂ ನಂದು ಹಳೇದು, ವೆರಿ ಹಳೇದು. ಸೊ ಐ ವಾಂಟ್ ಹರ್ ಟು ವೇರ್ ಇಟ್. ಬಟ್ ಇನ್ನ ಹೋದ್ಮೇಲೆ ಇನ್ನೂ ಟ್ವಿಸ್ಟ್ ಇರುತ್ತೆ. ಸೊ ಲೆಟ್ಸ್ ಗೋ. ಏನು 10 ಪ್ಲೇಟ್ ತಿನ್ನು, 20 ಪ್ಲೇಟ್ ತಿನ್ನು, ಅದೆಲ್ಲ ನಂಗೆ ತಿನ್ನೋಕ್ಕಾಗಲ್ಲ. ಅಲ್ಲೋಗಿ ಹೇಳ್ತೀನಿ. ಓಕೆ, ಇದು ನಮ್ದು ಔಟ್ಫಿಟ್ ಕತೆ ಹಿಂಗಿದೆ. ಏನಂತ ಚೆನ್ನಾಗಿ ಕಾಣ್ತಾ ಇಲ್ಲ. ಫ್ಲಾಶ್ ಬ್ಯಾಕ್. ಅದೇನು ಅಷ್ಟು ಬ್ಯಾಡ್ ಅಲ್ಲ ಅನ್ಸುತ್ತೆ. ಹೌದಾ? ಖರಾಬಾಗಿ ಕಾಣ್ತಾ ಇದೆ ಅಂತ ನನಗೆ ಮಿಸ್ಸಿಂಗ್ ಇದೆ ಅನಿಸ್ತದೆ. ಇನ್ನಾರು ಈ ಬಟ್ಟೆನೇ ಮಿಸ್ಸಿಂಗ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನಾದರೂ ಒಂದು ನೋಡೋಣ. ನನ್ಗೆ ಸೂಟ್ ಆಗ್ತಾ ಇಲ್ಲ. ಒಂಥರ ಎತ್ತು ಇದು ಸೊಂಟಕ್ಕೆ ಹಿಂಗೆ ಕಟ್ಕೊಬಿಡು. ಯಾಕೋ ಮತ್ತೆ ತಲೆಗೇನಾರು ಕಟ್ಕೊಂಡ್ಬಿಡ್ಲಾ? ಅದಕ್ಕೆ ಬೇರೆದು ಕೊಡ್ತೀನಿ. ಟೂ ಡಿಫ್ರೆಂಟ್. ವಾಟ್ ಕಲರ್ ಇಸ್ ದಿಸ್ ಗೈಸ್? ನೈಟ್ ಮೇರ್ ಥರ ಮೇಗ್ನಾಗಿದೆ. ಸೊಂಟ ಕಟ್ಕೊ. ಇಸ್ ಇಟ್ ಲುಕಿಂಗ್ ಬೆಟರ್? ಜಿಂಗೆ ಚಾಕ್. ಹಿಂಗೆ ಬರ್ಬೇಕು ಇವಾಗ. ಬಾ, ಲೆಟ್ಸ್ ಗೋ ಹ್ಯಾವ್ ಮಸಾಲ್ ಪೂರಿ. ಜಯಂತ್ ಇಸ್ ಜಸ್ಟ್ ಆಡಿಂಗ್. ಇಸ್ ಲೈಕ್ ಸುಮ್ಮನೆ ಇವಾಗ ನೋಡಿದೆ ಸಿಕ್ತು. ಎಂಬಾರಸ್ ಮಾಡಲ್ಲ. ಸಕ್ಕತ್ತಾಗಿರುತ್ತೆ ಇದು. ಓ ಗಾಡ್, ಇಟ್ಸ್ ವೆರಿ ವಿಯರ್ಡ್. ಯಾರು ಜನ ಸಿಕ್ಬಿಟ್ಟು ಫೋಟೋ ತಗೊಳಕ್ ಬಂದ್ರೆ ಇಲ್ಲ, ವೆರಿ ಡ್ಯೂಡ್, ನಂಗೆ ಪಾನಿಪುರಿ ಬೇಡ ಅನ್ಸ್ತೇನೆ. ಓ ಮೈ ಗಾಡ್ ರೀ, ಇದು ಸರಿ ಇಲ್ಲ ರೀ. ಎಸ್, ಐ ಥಿಂಕ್ ಐ ಡಿಡ್ ಅ ವೆರಿ ಗುಡ್ ಜಾಬ್. ವಾಟ್ ಡು ಯು ಗೈಸ್ ಥಿಂಕ್? ಓ ಮೈ ಗಾಡ್, ಆರ್ ಯು ಡನ್? ಅಪ್ಪ ಹೋಗ್ತೀನಿ ಹೋಗೋಣ. ಆರ್ ವಿ ಡನ್? ಇಸ್ ದೇರ್ ಎನಿಥಿಂಗ್ ಎಲ್ಸ್? ಅಲ್ಲಿ ತಿಂದು ವಾಪಸ್ ಬರೋ ತನಕ ಹಿಂಗೆ ಇರ್ಬೇಕು ನೀವು. ಓ ಮೈ ಗಾಡ್, someone not too bad ಅಂತ ಇದ್ರು. ಸೊ
ನನ್ನ ಲೈಫಲ್ಲೇ ನಾನು ಪಬ್ಲಿಕಲ್ಲಿ ಇಷ್ಟು ಕೆಟ್ಟದಾಗಿ ಹೋಗಿಲ್ಲ. ನಾನು ತಡಿ ಯಾವ ತಡಿ ತಡಿ ಏನು ಒಂದೊಂದಾಗಿ ಎಲ್ಲ ಕಾಣಿಸ್ತಾ ಇದೆ. ಐ ಮೇಕ್ ಶೋರ್ ಐ ಆಮ್ ನಾಟ್ ಬ್ಯಾಡ್ ಡ್ರೆಸ್ಡ್ ವೈಲ್ ಐ ಆಮ್ ಸ್ಟೆಪಿಂಗ್ ಔಟ್. ಎಂತ ಬಿಸಿಲು ಮಾರೆ, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ನಿಜ ಕುಳ್ಳಿ ಅನ್ಕೊಂಡು ರೋಡ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಇವಳಿಗೆ. ಪಾಪ ಬನ್ನಿ ದಾಟ್ಸೋಣ ಅಂತ ಅನ್ಕೋತಾರೆ. ನಿಜ ಹಂಗೆ ವಾಟ್ ದ ಹೆಲ್ ಇಸ್ ದಿಸ್? ನನ್ನೇ ಅನ್ಕೊಳಲ್ಲ, ಇವ್ನು ಯಾವ ಹುಡುಗಿ ಜೊತೆ ಓಡಾಡ್ತಾ ಏನ್ ಗುರು ಅನ್ಕೊಳಲ್ಲ. ಮನೆಯವ್ರ ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ಹಿಂಗ್ ರೋಡಲ್ಲಿ ಹೋಗ್ಬೇಕಂತೆ ನಾನು. ಸೂಪರ್ ಅಂದವಳು, ಸೂಪರ್ ಅಂದಳು. ಅಲ್ಲ ನಗ್ತಾ ಇರೋದು ನಗು. ಇದೇ ಜಯಂತ್ ಹಾಕಿದ್ರೆ ಅಮ್ಮ ಬಿಚ್ಚಮ್ಮ ನನ್ ಮಗಂಗೆ ಅಂದಿರೋ. ನಾನ್ ಹಾಕೊಟ್ರೆ ಚೆನ್ನಾಗಿದೆ ಅಂತೇಳಿ. ಚಿಕ್ಕ ಹೆಂಗಿದೆ ಅತ್ತೆ ಡ್ರೆಸ್ಸು? ಸೂಪರ್ ಅಂತೆ. ನೀನೆ ನನ್ ಕಡೆ ಅಂತ ನಂಗೆ ಗೊತ್ತಾಯ್ತು. ಚಿಕ್ಕು ವ್ಯಾನ್ ಚೆನ್ನಾಗಿಲ್ಲ ಅನ್ನು ಮಾಮಂಗೆ. ರೆಡಿ ಇದೀವಿ, ಗಾಡಿ ಹೋಗ್ಬೇಕು. ಚಪ್ಪಲ್ ಜಯಂತ್ಗೆ ಹವಾಯಿ ಚಪ್ಪಲ್ ಸಿಕ್ಕಿಲ್ಲ, ನಂದೇ ಚಪ್ಪಲ್ ಹಾಕೊಂಡಿದೀನಿ ಗೈಸ್. ನಂಗೆ ಒಂಥರ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಜಯಂತ್ ಅವ್ರಪ್ಪ ಜಯಂತ್ಗೆ ಸರಿಗ್ ಅಂದ್ರು ಅದಕ್ಕೆ. ಯಾಕೋ ಅದನ್ನೆಲ್ಲ ಮಾಡಿಸ್ತೀಯ? ಪಾಪ ಅವ್ರಿಗೆ ಅವ್ರ ಸೊಸೆನ ಈ ತರ ನೋಡಕ್ ಇಷ್ಟ ಆಗಿಲ್ಲ ನಮ್ಮ ಮಾವಂಗೆ. ಹೀ ಈಸ್ ಓನ್ಲಿ ಲೈಕ್ ಏನ್ ಮಾಡಿಸ್ತೀವಿ ಅವ್ಗೆಲ್ಲ ಕರ್ಕೊಂಡೋಗ್ಬಿಡ ರೋಡಲ್ಲ. ಅದು ನಂಗೆ ಬೇಕಿರೋ ಸಪೋರ್ಟ್. ಬಟ್ ಗಂಡ ನೋಡಿ ಏನಂದೆ? ಪ್ರೀತಿಯಿಂದ ಸುಬ್ಬು ಅಂದೆ. ನಡೀರಿ, ಇಟ್ಸ್ ಓಕೆ. ನಿಜ ನಾನು ಎಷ್ಟು ಫನ್ನಿಯಾಗಿ ಕಾಣ್ತಾ ಇದ್ದೀನಿ ಅಂದ್ರೆ, ಲುಕಿಂಗ್ ವೆರಿ ಫನಿ. ಓಕೆ, ಬನ್ರಿ. ಶೇಡ್ದು ಜಯಂತ್ ಅವರೇ ಬಿಚ್ಚಿದ್ದಾರೆ, ನಾನಲ್ಲ. ಸೊ ನಾನು ಈ ಚಾಲೆಂಜಲ್ಲಿ ಸೋತಿಲ್ಲ. ಅಲ್ಲಿ 3 ಜನ ನನ್ನೇ ನೋಡ್ತಾ ಇದ್ದಾರೆ. 3 ಜನನ? ಮೂರು ಯಾರ್ಯಾರು ನೋಡ್ತಾರೆ? ಎಲ್ಲರೂ ಹಿಂಗೆ ನೋಡ್ತಾರೆ, ನನ್ನೇ ನೋಡ್ತಾರೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಇವಾಗ ಹೇಳಿ ಏನು ಚಾಲೆಂಜ್? ಪಾನಿಪುರಿ ಅಂಗಡಿ ತೋರಿಸ್ತೀನಿ ರೀ. ಅಲ್ಲಿ ಪಾನಿಪುರಿ ಅಂಗಡಿ ಇದೆ. ಸೊ ಏನು ಚಾಲೆಂಜ್? ನೀ ಇಲ್ಲೇ ನಿಂತಿರ, ನಾನು ತಿನ್ಕೊಂಡ್ಬಿಡ್ತೀನಿ. ಆರ್ ಯು ಸೀರಿಯಸ್? ಸಿ ದ ರೋಡ್ ಹೌ ಬಿಸಿ ಇಟ್ ಇಸ್. ಎಲ್ಲರೂ ಆಲ್ರೆಡಿ ನನ್ನೇ ನೋಡ್ತಾ ಇದ್ದಾರೆ ಗುರಾಯಿಸ್ಕೊಂಡು. ಚಾಲೆಂಜ್ ರೀ ನೀವು ಮಾತ್ರ ತಿನ್ನಕ್ ನನ್ನ ಯಾಕೆ ಕರ್ಕೊಂಬಂದ್ರಿ ರೀ? ಸುಮ್ಮನೆ ಆಸೆ ತೋರಿಸ್ಬಿಟ್ಟು ತಿನ್ಕೊಂಡ್ಬಿಡೋಣ. ಬನ್ನಿ. ಆಯ್ತು, ಅನ್ಲೇಬೇಕಲ್ಲ. ಸರಿ ಬರಲ್ಲ ನೋಡ್ಬಾರ್ದು. ಮೈ ಗಾಡ್, ಲುಕ್ ಎಟ್ ದಟ್ ಬಾಯ್. ಇಲ್ಲಿ ಯಾಕೆ ಮೇಘನಂಗೆ ಇಲ್ಲಿ ಚೆನ್ನಾಗಿರೋ ಇಷ್ಟ, ಸ್ಪೈಸಿ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅವ್ರು ಬರೋ ನಾನು ತಿನ್ಕೊಂಡ್ಬರ್ತೀನಿ. ಓಕೆನಾ? ಜಯಂತ್ ನಿಜವಾಗ್ಲೂ ಹೋಗ್ತಾ ಇದಾರೆ ಅಲ್ಲಿ ನೋಡಿ. ಈಸ್ ರಿಯಲಿ ಲೀವಿಂಗ್ ಮೀ ಹಿಯರ್. ಅಯ್ಯೋ ದೇವ್ರೆ, ನಾನು ವಾಲ್ಗೆ ಮುಖ ಮಾಡ್ಕೊಂಡು ನಿಂತ್ಕೋತೀನಿ. ಬಸ್ ಎಲ್ಲ ಓಡಾಡುತ್ತೆ ಇಲ್ಲಿ ಈ ರೋಡಲ್ಲಿ. ಆ್ಯಂಡ್ ನನ್ನ ಅವತಾರ ನೋಡಿ, ಲಿಟ್ರಲಿ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಇಷ್ಟು ಎಂಬ್ಯಾರಸ್ಮೆಂಟ್ ನನಗೆ ಯಾವತ್ತೂ ಆಗಿಲ್ಲ. ಈ ರೇಂಜಿಗೆ ಎಂಬ್ಯಾರಸ್ಮೆಂಟಾ? ಅಯ್ಯೋ, ಯಾರೋ ಒಂದು ಫ್ಯಾಮಿಲಿ ಮಗುನೆಲ್ಲ ಇಟ್ಕೊಂಡು ನನ್ನೇ ನೋಡ್ತಾ ಇದ್ದಾರೆ. ಗಾಡಿ ಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಡ್ಲ ಡೌ ಮಾಡಿಕೊಂಡು. ಅಜೀಬು ಮಗ ಅಜೀಬು ಆ ಥರ ಆಗ್ತಾ ಇದೆ ಇವಾಗ. ಜಯಂತ್ ಅವ್ರು ಬರ್ತಾ ಇದ್ದಾರೆ ಕೈಗೆ. ಓ ಮೈ ಗಾಡ್, ಪಾಪ ಅಷ್ಟು ದೂರ ತಿಂದ್ರೆ ನಿಂಗೆ ಗೊತ್ತಾಗಲ್ಲ ಅಲ್ವಾ? ಹತ್ರ ಬಂದು ತಿನ್ನೋಣ. ಓ ಮೈ ಗಾಡ್, ಸ್ಮೆಲ್ ಗಮ್ಮಂತ ಇದೆ. ಎಂಜಾಯ್ ಮಾಡಿ, ನಾನೇನು ಕಣ್ಣಾಕಲ್ಲ. ಎಂಜಾಯ್ ಮಾಡಿ, ನಾನೇನು ಕಣ್ಣು ಹಾಕಲ್ಲ. ಎಂಜಾಯ್ ಮಾಡಿ ರೀ, ಎಂಜಾಯ್ ಮಾಡ್ರಿ, ನಾನೇನು ಕಣ್ಣು ಹಾಕಲ್ಲ. ಕೂತ್ಬಿಟ್ಟಿದ್ದೀನಿ ಗಾಡಿ ಅರ್ಧ. ನನ್ನ ಬಾಡಿ ಯಾರು ಕಾಣಿಸ್ಬಾರ್ದು ಅಂತ. ಏನದು ನಂಗೆ ತಿನ್ಸ್ತಾ ಇರೋದಾ? ಪಾಪ ಹೇಳಿದ ಮಾತೆಲ್ಲ ಕೇಳಿದೆ. ನಮ್ಮ ಹಸ್ಬೆಂಡ್ ತುಂಬ ಕ್ಯೂಟು, ತುಂಬ ಸ್ವೀಟು. ಥ್ಯಾಂಕ್ ಯು ರೀ. ಒಂದೇ ಸ್ಪೂನ ಕೊಡೋದು, ಅದು ಕೊಟ್ಟಿದ್ದೆ ಹೆಚ್ಚು ತೆಪ್ಪಗಿರು ಅಂತ ಹೇಳ್ತಾರೆ ಅನ್ಸುತ್ತೆ. ಇಲ್ಲ, ನೀವು ತಿನ್ನಿ, ಪರವಾಗಿಲ್ಲ. ನಾನು ಚಾಲೆಂಜಲ್ಲಿ ವಿನ್ ಆಗಬೇಕು. ನನ್ನ ಲೈಫಲ್ಲೇ ಗೆದ್ಬಿಟ್ಟಿದ್ದೀನಿ, ಏನೇನು ಮಾಡ್ತೀನಿ. ಅಷ್ಟೊಂದು ಕ್ರೂರ ಇಲ್ಲಪ್ಪ, ನನಗೆ ಬೇಜಾರಾಗ್ತದೆ ಪಾಪ. ಶಿ ಇಸ್ ಬಿನ್ ಅ ವೆರಿ ಗುಡ್ ವೈಫ್. ಸೊ ಥ್ಯಾಂಕ್ ಯು. ಹೇಗಿದೆ? ಸಖತ್ತಾಗಿದೆ ಅಲ್ವಾ? ರೋಡ್ ಸೈಡ್ ಪಾನಿಪುರಿ ತಿನ್ನೋದೇ ಬೆಸ್ಟು. ಯು ಬಿನ್ ಅ ಗುಡ್ ಸ್ಪೋರ್ಟ್. ಈ ಥರ ಲೈಫಲ್ಲಿ ಬಂದು ನಾನು ಯಾವತ್ತೂ ಪಾನಿಪುರಿ ತಿಂದಿಲ್ಲ. ವೆರಿ ನೈಸ್. ಇಲ್ಲ ಬೇಡ ಬಿಡ, ನೀನು ತಿನ್ನು. ತಗೊಳ್ಳಿ, ನೀನು ಖುಷಿಯಾಗಿರೋ. ತಗೊಂಡ್ರಿ ರೀ. ನನ್ನ ಮಸಾಲೆ ಪುರಿ ಎಷ್ಟು ಪ್ರಿಫರ್ ಮೇಡಮ್, ನಂಗೆ ಇಷ್ಟ ರೀ. ತಿನ್ರಿ. ಥ್ಯಾಂಕ್ ಯು ರೀ. ಇದೇ ಲಾಸ್ಟ್ ಟಾಸ್ಕ್. ತಗೊಂಡ್ರಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೇಕು ಅನ್ಸುತ್ತೆ. ಲುಕ್ ನೋಡು. ರೀ, ಲೂಯಿ ವಿಟಾನ್ ಬ್ಯಾಗ್ ಕೊಡಿಸ್ರಿ. ಕಿವಿನೇ ಕೇಳಿಸ್ತಾ ಇಲ್ವಲ್ಲ? ಲೆಟ್ಸ್ ಗೋ. ಐ ಹಾಲ್. ಸೊ ಟೈಮ್ ಆಗಿದೆ 11:45.
ಅಫಿಷಿಯಲಿ 24 hours ಸೇಯಿಂಗ್ ಎಸ್ ಟು ಹಸ್ಬೆಂಡ್ ಮುಗಿತಾ ಬಂತು. ಮೇಘನಾ ಹೇಳ್ತಾನೆ ವಂಡರ್ಫುಲ್ ಜಾಬ್. ಅಪ್ಪ ಹೇಳಿದ್ನೆಲ್ಲ ಸ್ಪೋರ್ಟಿವ್ ಆಗಿ ಮಾಡಿದ್ರು, ಲೈಕ್ ಅಮೇಝಿಂಗ್ ಜಾಬ್ ಆಗಿ ಮಾಡಿದ್ರು. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್. ಮತ್ತೆ ಈ ಟಾಸ್ಕ್ನ ನಾನು ಮಾಡಲ್ಲ. ಈ ಟಾಸ್ಕ್ ನನಗೆ ಹೇಳ್ಕೊಂಡು ನಾನು ಮಾಡಲ್ಲ, ಯಾರಾದರೂ ಮಾಡ್ಬೋದು ಅನ್ನೋದು ಮೇಘನಾ ಒಬ್ಬರೇ. ಸೊ ಹ್ಯಾಟ್ಸ್ ಆಫ್, ಎಸ್ಪೆಷಲಿ ದ ಲಾಸ್ಟ್ ಔಟ್ಫಿಟ್ ಹಾಕೊಂಡು ಹೊರಡೆ ಹೋಗೋದಂತೂ ಪಾಪ ತುಂಬ ಕರೇಜ್ ಬೇಕಾದೆಲ್ಲ ಮಾಡೋಕ್ಕೆ. ಆಮೇಲೆ ಕಾರ್ ತೊಳೆಯೋದು, ಅನ್ನೋದು ಏನು ಮಾಡೋದು, ಕಾರ್ ತೊಳೆಯೋದು. ಯಾಕೆಂದರೆ ಜಯಂತ್ ಅವ್ರ ಕಾರ್ನ ಅವರೇ ತೊಳ್ಕೊಳ್ಳಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನೇ ತೊಳೆಯೋದು ಕಾರ್ನ, ಬಿಕಾಸ್ ಒಂಥರ ಲವ್ ಇರುತ್ತಲ್ಲ ಹೊಸ ಕಾರು ಅಂತ. ಅದೊಂದು ತೊಳೆದೇವಪ್ಪ, ಈವರೆಗೂ ಬೇರೆಯವ್ರ ಕೈಲಿ ಮುಟ್ಸಿಲ್ಲ. ಸೊ ನಾನೇ ತೊಳೆಯೋದು ಕಾರ್ನ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಐ ಥಿಂಕ್ ಆಲ್ರೆಡಿ ಈ ವಿಡಿಯೋ ತುಂಬ ಉದ್ದ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾವಿಬ್ರು ಅಂದ್ಕೊಂಡಿದ್ದೀವಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ಕಾಮೆಂಟಲ್ಲಿ ಕೇಳ್ತೀರಾ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ. ವ್ಲಾಗ್ ಅಪ್ಲೋಡ್ ಮಾಡಿದಾಗ ಅಷ್ಟೇ ಪ್ರೀತಿನ ತೋರಿಸಿ ಸಬ್ಸ್ಕ್ರೈಬ್ ಮಾಡೋದು, ಅನ್ಸಬ್ಸ್ಕ್ರೈಬ್ ಮಾಡೋದು, ಅನ್ಸಬ್ಸ್ಕ್ರೈಬ್ ಮಾಡೋದೆಲ್ಲ ಮಾಡಬೇಡಿ. ದಟ್ಸ್ ವೆರಿ ಬ್ಯಾಡ್ ಮ್ಯಾನರ್ಸ್. ಡೋಂಟ್ ಡೂ ದ್ಯಾಟ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸು ಆದಷ್ಟು ಬೇಗ. ಲೆಟ್ಸ್ ಹಿಟ್ ದಟ್ 100K ಗೈಸ್. ಪ್ಲೀಸ್ ಶೋ ಅ ಲಾಟ್ ಆಫ್ ಲವ್. ನಾನು ಕಾಯ್ತಾನೆ ಇದ್ದೀನಿ 100K ಆಗತ್ತೆ ಅಂತ. ಬಟ್ ಇಟ್ಸ್ ಟೇಕಿಂಗ್ ಅ ಲಾಂಗ್ ಟೈಮ್. ಬಟ್ ಪ್ಲೀಸ್ ಶೋ ಲಾಟ್ ಮೋರ್ ಲವ್. ಆದಷ್ಟು ಈ ಥರ ಫನ್ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಸಿ ಯು, ಟೇಕ್ ಕೇರ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್. ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ನನ್ನ ಗಂಡನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅನಿಸ್ತದೆ ನನಗೆ. ಆಬ್ವಿಯಸ್ಲಿ ಹಮಾರಿ ನಸೀಬ್ ಬೀಚ್ ಖರಾಬ್ ಹೈ. ಎಷ್ಟು ಜಿಮೇಲ್ ಅಕೌಂಟ್ ಇದೆಯೋ ಎಲ್ಲದನ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನು. ठीक है, ಬಾಯ್. ಧನ್ಯವಾದಗಳು. ಗುಡ್ ನೈಟ್. सत्य भाव में कोपवे